ಮುರ್ತುಂಜಯ ಸೀಡ್ಸ್ ಕಾರ್ಪೊರೇಷನ್ ಮಳಿಗೆಯನ್ನ ಉದ್ಘಾಟಿಸಿದ ಮಹಾನ್ ತಪಗಳು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಸೌದತ್ತಿ ರಸ್ತೆಯಲ್ಲಿ ಇರುವ ಮುರ್ತುಂಜಯ ಸೀಡ್ಸ್ ಕಾರ್ಪೊರೇಷನ್ ಮಳಿಗೆಯನ್ನ ಚೇತ್ರಂಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನದ ಮಹಾನ್ ತಪಗಳು ಉದ್ಘಾಟಿಸಿ ಮಾತನಾಡಿ, ನಡಕಟ್ಟಿ ಕುಟುಂಬ ಪರಿವಾರವು ಬಸವಣ್ಣನವರ ತತ್ವದ ಉದ್ದೇಶಗಳನ್ನ ಶ್ರಾವಣ ಮಾಸದಲ್ಲಿ 1 ತಿಂಗಳ ಕಾಲ ಮನ ಮನೆ ಶರಣರ ವಚನ ಸಾಹಿತ್ಯವನ್ನ ಪ್ರಚಾರ ಮಾಡಿದ್ದಾರೆ ಎಂದು ತಿಳಿಸಿದರು. ಹಿರಿಯ ಪತ್ರಕರ್ತರು ಹಾಗೂ ಆಲೂರು ವೆಂಕಟರಾವ್ ಸ್ಮಾರಕ ಟ್ರಸ್ಟದ ಅಧ್ಯಕ್ಷರಾದ ಡಾಕ್ಟರ್ ರಂಜಾನ್ ದರ್ಗಾರ್ ಅವರು ಮಾತನಾಡಿ, ಬಸವಣ್ಣನವರ ವಚನಗಳ ಪ್ರಚಾರ ಮತ್ತು ಪುಸ್ತಕ ಪ್ರಕಟಣೆ ಮಾಡಲು ಸಾಕಷ್ಟು ಸಹಾಯ ಸಹಕಾರ ನೀಡಿದ್ದಾರೆ ಎಂದರು. ಸಿದ್ದರಾಮ್ ನಡಕಟ್ಟಿರವರು ಮಾತನಾಡಿ, ನಮ್ಮ ಮುರ್ತುಂಜಯ ಸೀಡ್ಸ್ ಕಾರ್ಪೊರೇಷನ್ ಮಳಿಗೆಯನ್ನ ಸುಂದರ ಕಾಣುವಂತೆ ನಿರ್ಮಾಣ ಮಾಡಿದ ಇಂಜಿನಿಯರ್ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಸವಿತಾ ನಡಕಟ್ಟಿರವರು ಮಾತನಾಡಿ, ಕಲಬುರಗಿ ಗುರುಗಳು ನನಗೆ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ತಿಳಿಸಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅನೇಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮುರ್ತುಂಜಯ ಜೊತೆ ಅನಿಶಾ ವಿವಾಹ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಭಾವಚಿತ್ರ ಪುಷ್ಪ ಅರ್ಪಣೆ ಮಾಡಿದರು. ಧಾರವಾಡ ನಡಕಟ್ಟಿ ಮತ್ತು ಕೋಲ್ಹಾಪುರದ ದೇಶಮುಖ ಕುಟುಂಬ ಪರಿವಾರವೂ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಿವರುದ್ರಗೌಡ ಪಾಟೀಲ್ ರವರು ಕಾರ್ಯಕ್ರಮವನ್ನ ನಿರ್ವಹಿಸಿದರು. ಇಡೀ ಜಗತ್ತೇ ಒಂದು ವ್ಯವಹಾರ. ನಾವೇನು ಜಗತ್ತಿನಲ್ಲಿ ನೋಡ್ತೇವಲ್ಲ, ಈ ವ್ಯವಹಾರವನ್ನ ನೋಡ್ಕೊಂಡು ಹೋಗೋರು ಕೂಡಲ ಸಂಗಮ ದೇವ. ಈ ಜಗತ್ತು ಏನಿದೆ, ಲೋಕ ವ್ಯವಹಾರ ಇದೆ ಮತ್ತು ನಮ್ಮ ಬದುಕಿನಲ್ಲಿ ವ್ಯವಹಾರ ಇದೆ. ಇವು ಎರಡರನ್ನ ಕುರಿತು ಬಹುಶಃ ಜಗತ್ತಿನಲ್ಲಿ ಬಸವಣ್ಣನವ್ರು ಬಿಟ್ಟರೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಹೇಳಿಲ್ಲ. ಇವುಗಳನ್ನು ಹೇಗೆ ತೂಗಿಸ್ಕೊಂಡು ಹೋಗಬೇಕು ಅನ್ನೋದ್ರ ಕುರಿತು 21ನೇ ಶತಮಾನ ತುಂಬ ಒದ್ದಾಡ್ತಾ ಇದೆ.
ಅದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಎಷ್ಟೊಂದು ಯುದ್ಧಗಳು ನಡೀತಾ ಇದ್ದಾವೆ, ಹಿಂಸೆ ನಡೀತಾ ಇದೆ, ಧರ್ಮದ ಹೆಸರಿನಲ್ಲಿ ಕ್ರೌರ್ಯ ನಡೀತಾ ಇದೆ. ಯಾವ ರೀತಿಯಾಗಿ ಅವರು ನೋಡಿದ್ರು ಅನ್ನೋದನ್ನ ನಾವು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಅವ್ರು ಹೇಳ್ತಾರೆ, ಜಗತ್ತಿನಲ್ಲಿ ಅತಿ ದೊಡ್ಡ ವ್ಯಾಪಾರಿ ಯಾರು ಅಂದ್ರೆ ದೇವರು. ಯಾವ ಟಾಟಾ ಇಲ್ಲ, ಬಿರ್ಲಾ ಇಲ್ಲ, ರಾಕ್ ಫೆಲ್ಲರ್ ಇಲ್ಲ, ಯಾರೂ ಇಲ್ಲ. ಇಡೀ ಜಗತ್ತನ್ನು ತೂಗಿಸಿಕೊಂಡು ಹೋಗೋದು ಯಾವುದಕ್ಕೆ ನಾವು ವಿಜ್ಞಾನಿಗಳು ಎಕಾಲಜಿಕಲ್ ಬ್ಯಾಲೆನ್ಸ್ ಅಂತೇವೆ, ಜೀವಜಾಲ ಸಮತೋಲನ ಅಂತೇವಲ್ಲ, ಅದು ಹೇಳಿ ಮಾಡಿಸಿದಂಥ ವಚನ ಅದು. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನೀಕಿ. ಬಿಗ್ಗೆಸ್ಟ್ ಶಾಪ್ ಪೇಪರ್ ಇನ್ ದ ವರ್ಲ್ಡ್ ಯಾರಿದ್ರೆ ಅವರು ಬಸವಣ್ಣವ್ರು ಹೇಳ್ತಾರೆ, ಅವರು ಕೂಡಲ ಸಂಗಮ ದೇವ ಅಂದ್ರೆ ದೇವರು ಅಂತ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನೀಕಿ, ಬಿಗ್ಗೆಸ್ಟ್ ಶಾಪ್. ಹರದ ಕುಳಿತಿರುತ್ತ ನಮ್ಮ ಮಹಾದೇವ ಶೆಟ್ಟಿ. ಹರದ ಅಂದ್ರೆ ವ್ಯಾಪಾರಕ್ಕೆ, ಹರದ ಕುಳಿತಿರುವ ನಮ್ಮ ಮಹಾದೇವ ಶೆಟ್ಟಿ. ಮಹಾದೇವ ಶೆಟ್ಟಿ ಅನ್ನುವ ಬಿಸ್ನೆಸ್ ಮ್ಯಾನು ಇಡೀ ಜಗತ್ತಿನ ಬಿಸ್ನೆಸ್ ಅನ್ನ ನೋಡ್ಕೊಳ್ತಾ ಇದ್ದಾನೆ. ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಇದು ಇಲ್ಲಿ ಶ್ಲೇಷಾರ್ಥ ಇದೆ. ಒಮ್ಮನ ಅಂದ್ರೆ ಒಂದೇ ಮನಸ್ಸಿನಿಂದ ಎಲ್ಲರೂ ಒಂದೇ ಮನಸ್ಸಿನಿಂದ ಬದುಕಿದಾಗ ಈ ಜಗತ್ತು ಉಳಿತದೆ. ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಎರಡು ಮನಸ್ಸು ಇದ್ರೆ ಜಗಳಗಳು, ಯುದ್ಧಗಳು ಶುರು ಆಗ್ತವೆ. ಮಾನವ ಕುಲ ಒಂದು ಚಿಂತನೆಯನ್ನ ಮಾಡಬೇಕು, ಒಂದಾಗಿ ಚಿಂತನೆಯನ್ನ ಮಾಡಬೇಕು ಅನ್ನುವ ಒಂದು ಸಾರ ಇದೆ. ಇನ್ನೊಂದು ಅರ್ಥ ಏನಂದ್ರೆ, ಒಮ್ಮನ ಅಂದ್ರೆ 4 ಸೊಲಿಗೆ, 4 ಸೊಲಿಗೆ. ಇಮ್ಮನ ಅಂದ್ರೆ 8 ಸೊಲಿಗೆ. ಅಂದ್ರೆ ನಮ್ಮ ಅವಶ್ಯಕತೆಗಿಂತಲೂ ಜಾಸ್ತಿ ನಾವು ಬಯಸಿದಾಗ ಏನಾಗ್ತದೆ, ಸಮಾಜದಲ್ಲಿ ಒಂದು ಕ್ರೌರ್ಯ ಬೆಳೀತದೆ, ಸ್ವಾರ್ಥ ಬೆಳೀತದೆ. ಅದಕ್ಕೆ ಗಾಂಧೀಜಿಯವರು ಹೇಳಿದ್ರಲ್ಲ, ಅಂದ್ರೆ ಈ ನಿಸರ್ಗ ಏನಿದೆಯಲ್ಲ, ಇಟ್ ಕ್ಯಾನ್ ಫುಲ್ಫಿಲ್ ಅವರ್ ಡಿಮಾಂಡ್ಸ್ ಬಟ್ ನಾಟ್ ಅವರ್ ಗ್ರೀಡ್. ಮನುಷ್ಯ ಬದುಕಲಿಕ್ಕೆ ಏನು ಬೇಕು ಅಷ್ಟನ್ನ ಈ ನಮ್ಮ ಪ್ರಕೃತಿ ಕೊಡ್ತದೆ. ಅದಕ್ಕಿಂತಲೂ ಜಾಸ್ತಿ ನಮ್ಮ ದುರಾಸೆಗಳನ್ನು ಇಟ್ಟೇವಂದ್ರೆ ಪ್ರಕೃತಿ ಹಾಳಾಗಿ ಹೋಗ್ತದೆ. ಇದು ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಆದ್ದರಿಂದ 2 ಮನಸ್ಸಾದ್ರೆ ನಮಗೆ ಏನಾಗ್ತದೆ, ಈ ದುರಾಸೆ ಬಂದ್ಬಿಡ್ತದೆ. ಮುಂದೆ ಹೇಳ್ತಾರೆ ಅವರು, ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ಬಸವಣ್ಣ ಏನ್ ಹೇಳ್ತಾರೆ ಅಂದ್ರೆ, ದೇವರು ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ಕಾಣಿ ಅಂದ್ರೆ 2 ಅರ್ಥ ಇದ್ದಾವೆ. ಕಾಣಿ ಅಂದ್ರೆ ನಾವು ದುಗ್ಗಾಣಿ ಅಂತೇವಲ್ಲ, ಒಂದು ಚಿಕ್ಕ ಒಂದು ಅರ್ಧ ನಯಾ ಪೈಸಾ ಕೂಡ ಅವರು ಹೆಚ್ಚು ಕಡಿಮೆ ಮಾಡೋದಿಲ್ಲ. ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ಜೀವನ ಅಂದ್ರೆ ಸೋಲು ಗೆಲುವು ಅಲ್ಲ ಅಂತ ಹೇಳ್ತಾರೆ. ಇಡೀ ಪ್ರಕೃತಿ ಏನದಲ್ಲ, ಅದು ಒಂದು ಬ್ಯಾಲೆನ್ಸ್ ಅನ್ನ, ಒಂದು ಸಮತೋಲನವನ್ನ ಬಯಸ್ತದೆ. ಇಷ್ಟು ವೈಜ್ಞಾನಿಕವಾದ ವಚನ ಇದು. ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ಇನ್ನೊಂದು ಅರ್ಥ ಏನಂದ್ರೆ, ಈ ಕಾಣಿ ಅಂದ್ರೆ ನಮ್ಮ ಭಾಗವನ್ರ ಹತ್ರ ನಾವು ಹೋದಾಗ ಬದ್ನಿಕಾಯಿ ತಗೊಳ್ ಮುಂದೆ ಯೋಚನೆ ಮಾಡ್ತೀವಿ, ಕಾಟ ಸರಿಯಾಗಿಡು, ಅಲ್ಲೊಂದು ಗೆಜ್ಜೆ ಇರ್ತದಲ್ಲ ಬ್ಯಾಲೆನ್ಸ್ಗೆ, ಆ ಕಾಣಿಯನ್ನು ಸರಿಸಿ ಕರೆಕ್ಟ್ ಕಾಟ ಕುಂತಾಗ ನಾವು ತಗೋತೇವೆ. ನಾವು 4 ಬದ್ನಿಕಾಯಿ ತಗೊಳ್ಳೋ ಮುಂದೆ ಅಷ್ಟು ಹುಷಾರಾಗಿರ್ತೇವೆ, ಆದ್ರೆ ಜಗತ್ ಹಾಳಾಗೋದು ನಮ್ಮ ತಲೆಯಲ್ಲಿ ಹೋಗೋದೇ ಇಲ್ಲ. ಅದರಿಂದ ಬಸವಣ್ಣ ಏನ್ ಹೇಳ್ತಾರೆ, ಈ ದೇವರು ಹೆಂಗಂದ್ರೆ ಕಾಣಿಯ ಸೋಲ ಅರ್ಧ ಗಾಣಿಯಾಗೆಲ್ಲ, ಪರ್ಫೆಕ್ಟ್ ಎಕಲಾಜಿಕಲ್ ಬ್ಯಾಲೆನ್ಸ್, ಪರಿಪೂರ್ಣವಾದಂಥ ಜೀವಜಾಲ ಸಮತೋಲನವನ್ನ ಕಾಯ್ದುಕೊಳ್ಳೋದು ಈ ನಮ್ಮ ಕೂಡಲ ಸಂಗಮ ದೇವರ ಅದೊಂದು ವ್ಯವಹಾರ. ಆದ್ದರಿಂದ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಇದೇನದ, ಲೋಕ ವ್ಯವಹಾರದಲ್ಲಿ ಚ್ಯುತಿ ಬರದ ಹಾಗೆ ನಾವು ಬದುಕಬೇಕು. ಇದಕ್ಕೆ ಜೀವನ ಅಂತಾರೆ. ನಮ್ಮ ಹಿರಿಯರು ಎಷ್ಟು ಜ್ಞಾನಿಗಳು ಅಂದ್ರೆ, ನಾವೇನ್ ಮಾಡ್ತಾ ಇದ್ದೇವಲ್ಲ ಇದು ಉಪಜೀವನ. ನಾನು ನೌಕರಿ ಮಾಡೋದು ಉಪಜೀವನ, ನಮ್ಮ ಸಿದ್ದರಾಮಣ್ಣವರು ಎಷ್ಟು ದೊಡ್ಡದೆಲ್ಲ ಬಿಸ್ನೆಸ್ ಮಾಡೋದು ಉಪಜೀವನ. ಇದಕ್ಕೆ ಜೀವನ ಅನ್ನೋದಿಲ್ಲ. ನಮ್ಮ ಶರಣರು ಇದಕ್ಕೆ ಜೀವನ ಅಂದಿಲ್ಲ, ಉಪಜೀವನ ಅಂದಿದ್ದಾರೆ. ಜೀವನ ಯಾವುದಂದ್ರೆ ಬಸವಣ್ಣವ್ರು ಹೇಳಿದ್ದು, ಇಡೀ ಜಗತ್ತನ್ನ ನಾವು ಒಂದು ಬ್ಯಾಲೆನ್ಸ್ ಅನ್ನ, ಅದರ ಸಮತೋಲನವನ್ನ ಕಾಪಾಡಿಕೊಂಡು ಹೋಗುವ ಕರ್ತವ್ಯದ ಬಗ್ಗೆ ಅವ್ರು ಹೇಳ್ತಾರೆ. ಆಮೇಲೆ ನಮ್ಮ ಉಪಜೀವನ, ಇನ್ನು ಉಪಜೀವನದಲ್ಲಿ ಹೇಗೆ ಬ್ಯಾಲೆನ್ಸ್ ತರಬೇಕು, ಇಲ್ಲಿ ಒಂದು ಸಮತೋಲನ ಇದೆ. ಇದು
ಬಸವಣ್ಣನವರ ಬಹಳ ದೊಡ್ಡ ಒಂದು ನಮಗೆ ಕೊಟ್ಟಂತ ಒಂದು ಫಾರ್ಮುಲಾ, ಒಂದು ಸೂತ್ರ ಅನ್ನೋದನ್ನ ನಾವು ಮರಿಬಾರ್ದು. ಈಗ ನೋಡಿ, ನಾವು ಯಾವ ರೀತಿ ಎಷ್ಟು ಚೆನ್ನಾಗಿ ಬಸವಣ್ಣವ್ರು ಹೇಳ್ತಾರೆ. ಇಲ್ಲಿಕ್ಕೆ ನಾವು ಉಭಯ ಕುಳ ಅಂತೇವೆ, ಅಂದ್ರೆ ಒಂದು ಇಷ್ಟಲಿಂಗ, ಇನ್ನೊಂದು ಜಂಗಮಲಿಂಗ. ಇಷ್ಟೊತ್ತಕ ಹೇಳಿದ್ದೇನು ಜಂಗಮಲಿಂಗದಲ್ಲಿ ನಾವು ಹೇಗಿರ್ಬೇಕು, ಏನನ್ನು ಕಲಿಸ್ತದೆ. ಇನ್ನು ಇಷ್ಟಲಿಂಗ ನಮ್ಗೆ ಏನ್ ಕಲಿಸ್ತದೆ? ಇಷ್ಟಲಿಂಗ ನಮಗೆ ತ್ರಿವಿಧ ದಾಸೋಹವನ್ನ ಕಲಿಸ್ತದೆ. ಇವು ಗುರು ಲಿಂಗ ಜಂಗಮ ಅಂತೇವು. ಗುರು ಅಂದ್ರೆ ಜ್ಞಾನ, ಲಿಂಗ ಅಂದ್ರೆ ತತ್ವ, ಜಂಗಮ ಅಂದ್ರೆ ಸಮಾಜ. ಇದು ಎಷ್ಟು ಚೆನ್ನಾಗಿ ಬಸವಣ್ಣವ್ರು ನಮ್ಗಿಲ್ಲಿ ಹೇಳ್ತಾರೆ. ಅವ್ರು ಯಾವ ರೀತಿ ಹೇಳ್ತಾರಂದ್ರೆ, ಈ ಮೂರನ್ನ ಕೂಡ ಮತ್ತೆ ಇಲ್ಲಿ ಈ ದಾಸೋಹದ ಮೂಲಕ ಬ್ಯಾಲೆನ್ಸ್ ಅನ್ನು ಕೈಕೊಳ್ಳೋದು. ಇವತ್ತು ಸಿದ್ದರಾಮಣ್ಣವ್ರು ಇದನ್ನ ಮಾಡಿದ್ದಿದೆಲ್ಲ, ಇದೊಂದು ಬ್ಯಾಲೆನ್ಸ್. ಇದೊಂದು ಸಮಾಜಕ್ಕೆ ಬರೀ ಇದು ಒಂದು ವ್ಯವಹಾರ ಅಲ್ಲ. ಅವರಿಗೆ ಸಮಾಜದಲ್ಲಿ ಸಮಾಜದ ಜೊತೆ ಹಂಚಿಕೊಂಡು ತಿನ್ನುವಂತ ದಾಸೋಹ ಪದ್ಧತಿ ಏನದಲ್ಲ, ಅದು ಪ್ರಾಪರ್ ಸೋಷಿಯಲ್ ಡಿಸ್ಟ್ರಿಬ್ಯೂಷನ್ ಫಿಲಾಸಫಿಗೆ ಬರ್ತದೆ. ಇದನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲು ಹೇಳಿಕೊಟ್ಟವರು ಬಸವಣ್ಣನವರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನೋಡಿ, ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು. ಆರಂಭ ಅಂದ್ರೆ ಕೃಷಿ ಇಲ್ಲದೆ ಇದು ಯಾವುದೂ ಇರ್ತಿದ್ದಿಲ್ಲ, ನಾನು ಇರ್ತಿದ್ದಿಲ್ಲ, ನೀವು ಇಲ್ಲಿ ಇರ್ತಿದ್ದಿಲ್ಲ. ಆದ್ದರಿಂದ ಮೂಲ ಸಂಸ್ಕೃತಿ ಏನಿದೆಯಲ್ಲ, ಕೃಷಿ ಸಂಸ್ಕೃತಿ, ದಟ್ ಈಸ್ ಕಾಲ್ಡ್ ಅಗ್ರಿಕಲ್ಚರ್. ಈ ಕೃಷಿಯಿಂದ ನಾವು ಬದುಕ್ತಾ ಇದ್ದೇವೆ. ಆದ್ದರಿಂದ ಅವರು ಏನ್ ಹೇಳ್ತಾರೆ, ಕೃಷಿ ಜ್ಞಾನ ಏನಿದೆಯಲ್ಲ, ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು. ಜ್ಞಾನದ ಪೂಜೆ ಶುರುವಾಗೋದು ಕೃಷಿಯಿಂದ. ನಾನು ವ್ಯವಹಾರವ ಮಾಡುವೆನಯ್ಯ, ವ್ಯವಹಾರ ಮಾಡ್ತೇವೆ, ಲಿಂಗಾರ್ಚನೆಗೆಂದು. ಅಂದ್ರೆ ಏನರ್ಥ? ನಾನು ವ್ಯವಹಾರ ಮಾಡ್ತೀನಿ ಲಿಂಗ ತತ್ವದ ಮೇಲೆ. ನಾನು ಮೋಸ ಮಾಡಲಾರೆ, ನಾನು ಮೋಸ ಮಾಡೋದಲ್ಲ. ಲಿಂಗ ತತ್ವ ಏನ್ ಕಲಿಸ್ತದಲ್ಲ ಆ ಲಿಂಗ, ಅದಕ್ಕೆ ಲಿಂಗಾರ್ಚನೆ ಅಂದ್ರೆ ಅದು ಲಿಂಗಾರ್ಚನೆ. ಕಾಯಕದಲ್ಲಿ ಲಿಂಗಾರ್ಚನೆ ಯಾವುದು? ಯಾವ ಮೋಸ ಮಾಡದೇನೆ ವ್ಯವಹಾರ ಮಾಡೋದಿದೆಯಲ್ಲ, ವ್ಯವಹಾರದ ಲಿಂಗಾರ್ಚನೆ. ನಾನು ವ್ಯವಹಾರವ ಮಾಡುವೆನೆಯ ಲಿಂಗಾರ್ಚನೆಗೆಂದು. ಮತ್ತೆ ಹೇಳ್ತಾರೆ, ನಾನು ಪ್ರಧಾನಿ ಅಂತ ಹೇಳೋದಿಲ್ಲ ಅವರು, ನಾನು ಪರಸೇವೆಯ ಮಾಡುವೆನಯ್ಯ. ಎಲ್ಲರೂ ಗೌರ್ಮೆಂಟ್ ಸರ್ವೆಂಟ್ಸೇ. ಯಾರು ಪಗಾರ ತಗೋತಾರೆ ಅವರೆಲ್ಲ ಗೌರ್ಮೆಂಟ್ ಸರ್ವೆಂಟ್ಸೇ. ರಾಷ್ಟ್ರಪತಿ ಗೌರ್ಮೆಂಟ್ ಸರ್ವೆಂಟು, ಪ್ರಧಾನಿ ಗೌರ್ಮೆಂಟ್ ಸರ್ವೆಂಟು, ಚೀಫ್ ಮಿನಿಸ್ಟರ್ ಗೌರ್ಮೆಂಟ್ ಸರ್ವೆಂಟು. ಆದ್ರಿಂದ ನಾನು ಪ್ರಧಾನಿಯಾಗಿ ಪರಸೇವೆಯ ಮಾಡ್ತಾ ಇದ್ದೀನಿ. ಬಿಜ್ಜಳನ ಆಸ್ಥಾನದಲ್ಲಿ ನಾನು ನೌಕರಿ ಮಾಡ್ತಾ ಇದ್ದೀನಿ. ಪ್ರಧಾನಿಯಾಗಿ ಅಂತ ಹೇಳಿಲ್ಲ ಅವರು, ಪರಸೇವೆ ಅಂತ ಹೇಳಿದ್ರು. ಕಸ ಗುಡಿಸೋದು ಪರಸೇವೆ, ಪ್ರಧಾನಿ ಆಗೋದು ಪರಸೇವೆ. ನೋಡಿ, ಇದು ಬಸವಣ್ಣನವರ ಒಂದು ಜ್ಞಾನ ಹೇಗಿರುತ್ತೆ ಅಂತ ತಿಳಿಸಿದ. ಆದ್ದರಿಂದ ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ಜಂಗಮ ದಾಸೋಹ ಅಂದ್ರೆ ಇಡೀ ಸಮಾಜದಲ್ಲಿ ನಾನು ನನ್ನ ಏನ್ ಗಳಿಸ್ತೀನಿ, ನಾನು ಏನು ಸೇವೆ ಮಾಡಿ ಗಳಿಸ್ತೀನಿ, ಅದು ಸಮಾಜ ಜೊತೆ ಸಂಬಂಧ ಇದೆ. ನಾನು ಏನು ವ್ಯವಹಾರ ಮಾಡಿ ಗಳಿಸ್ತೀನಿ, ಸಮಾಜ ಜೊತೆ ಸಂಬಂಧ ಇದೆ. ನಾನು ಯಾವ ಕೃಷಿ ಕಾರ್ಯ ಮಾಡ್ತೀನಿ, ಸಮಾಜ ಜೊತೆ ಸಂಬಂಧ ಇದೆ. ಹೀಗೆ ನಮ್ಮನ್ನ ಸಮಾಜದಲ್ಲಿ ಬಂಧಿಸ್ತಾರೆ. ಇದೇ ಲಿಂಗ ತತ್ವ. ನಮಗೆ ಇಡೀ ಸಮಾಜ ಬಿಟ್ಟು ನಾವು ಏನೂ ಅಲ್ಲ. ಬಸವಣ್ಣವ್ರು ಏನು ಹೇಳಿದ್ದಾರೆ ನೋಡಿ, ಅವರು ಹೇಳ್ತಾರೆ, ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಕಠಿಣ ಸೋಜಿಗ. ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ. ಅಂದ್ರೆ ನೀರಿನಿಂದ ಹೊರಗೆ ಬಂದಂತ ಮೀನು ಬದುಕಲಿಕ್ಕೆ ಸಾಧ್ಯ ಇದೆ, ಅದು ಸತ್ತೋಗ್ಬಿಡ್ತದೆ. ಹಾಗೆ ಗಣ ತಿಂತಿನಿಯೊಳಗೆ ಇರಿಸಣ್ಣ ಲಿಂಗವೇ. ಅಂದ್ರೆ ಸಮಾಜವೆಂಬ ಸಾಗರದಲ್ಲಿ ನಾವು ಇರಬೇಕು, ಅಲ್ಲಿ ಈಜಬೇಕು. ಹೀಗೆ ಇಡೀ ಬಸವ ತತ್ವ ಅದಲ್ಲ, ಅದು ಸಮಾಜ ತತ್ವ ಇದೆ. ಇಡೀ ಬಸವ ತತ್ವ ಇವತ್ತು ನಾವಿಲ್ಲ ಸೇರಿದ್ದೇವೆ, ಎಷ್ಟು ಆನಂದ ಅನ್ನಿಸ್ತದೆ. ಯಾಕೆಂದ್ರೆ ಒಂದು ಮದುವೆ ನೆಪ, ಒಂದು ಈ ಬಿಲ್ಡಿಂಗಿನ ಉದ್ಘಾಟನೆ ನೆಪ, ಇವೆಲ್ಲ ನೆಪಗಳು. ಬಹಳ ಮುಖ್ಯವಾದ ಗುರಿ ಏನಂದ್ರೆ ನಾವೆಲ್ಲ ಮಾನವರು ಒಂದಾಗಿ ಬದುಕುವಂಥದ್ದು. ಇದನ್ನ ಅವರು ಬಸವಣ್ಣವ್ರು ನಮ್ಗೆ ಕಲಿಸಿದ್ದಾರೆ. ಸಮಯ ಮೀರ್ತಾ ಇದೆ, ಇನ್ನು ಬಹಳಷ್ಟು ನಿಮ್ ಕೂಡ ಮಾತನಾಡುವ ಆಸೆ ಇತ್ತು. ನಮ್ಮ ಬದುಕಿನಲ್ಲಿ ಉಪಜೀವನದಲ್ಲಿ ಹೇಗೆ ನಾವು ಎಲ್ಲರ ಜೊತೆ ಬದುಕಬೇಕು, ನಿಸರ್ಗದಲ್ಲಿ ನಾವು ಎಲ್ಲ ಸಕಲ ಜೀವಾತ್ಮರು, ಬರೀ ಮನುಷ್ಯರಲ್ಲ, ಬರೀ ಲಿಂಗಾಯತರಲ್ಲ, ಬರೀ ಭಾರತೀಯರಲ್ಲ, ಸಕಲ ಜೀವಾತ್ಮರು ಎಲ್ಲ, ನೀವೆಲ್ಲ ಇರುವೆ 80 ಕೋಟಿ ಜೀವಿಗಳಂತಿರಲ್ಲ, ಸಕಲ ಜೀವಾತ್ಮರಿಗೆ ಲೇಸನೆ ಬೇಯಿಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು.
ಇದು ಏನದಲ್ಲ, ಇದು ಜಗತ್ತಿನ ಇಡೀ ನಿಸರ್ಗದ ಸಮತೋಲನವನ್ನು ಕಾಪಾಡಿಕೊಳ್ಳುವಂಥ ಒಂದು ತತ್ವ ಮತ್ತು ಸಮಾಜದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವ ಈ ತತ್ವ. ಈ ಎರಡೂ ತತ್ವಗಳ ಕುರಿತು ಈ ಎರಡು ವಚನಗಳು ಏನು ಹೇಳ್ತಾವಲ್ಲ, ಒಂದು ಲೋಕದಲ್ಲಿ ಸಮತೋಲನ, ಇನ್ನೊಂದು ಸಮಾಜದಲ್ಲಿ ಸಮತೋಲನ. ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಒಂದು ಕಟ್ಟಡ ಕಟ್ಟಬೇಕನ್ನೋ ಒಂದು ಆಶೆ ಇದ್ದಾಗ ನಮಗೆ ಮಾರ್ಗವನ್ನು ತೋರಿಸಿದಂಥದ್ದು ಸಂಜಯ್ ಅಮ್ಮೆಪಾಯ್ ಅವರು. ಸಂಜಯ್ ಅಮ್ಮೆಪಾಯ್ ಅವರಿಗೆ ನಾವು ಹೋಗಿ ಹೇಳಿದಾಗ ಏನಂದ್ರು ಅಂತಂದರೆ, ಅಲ್ಲೇ ಈ ರೀತಿ ಮಾಡಿ ಅಥವಾ ಅವರು ಕೇಳಿದಾಗ ಅವರು ನಮಗೆ ಇಷ್ಟು ಮುತುವರ್ಜಿ ವಹಿಸಿದ್ರಲ್ಲ, ಸ್ವತಃ ತಾವೇ ಬಂದು ಎಲ್ಲ ನಮ್ಮ ಹೊಲಗಳನ್ನು ನೋಡಿ, ಇಲ್ಲ ಈ ಜಾಗದಾಗ ನಿಮಗೆ ಸೂಕ್ತ ಆಗುತ್ತೆ ಅಂತೇಳಿ ಅವರು ಹೇಳಿದ ಮೇಲೆ ನಂತರ ನಾವೇನು ಹೇಳಿದ್ವಿ, ಅವರು ಕೇಳಿದಾಗ ಮತ್ತು ಇದನ್ನು ಯಾರ್ಯಾರಿಗೆ ಕೊಡ್ತೀನಿ, ನಾನು ಎಲ್ಲವನ್ನು ಕೊಡಿಸ್ತಾರೋ ಹೆಂಗೆ ಅಂತೇಳಿ ನಾವು ಅವರಿಗೆ ಕೇಳಿದಾಗ ಅವ್ರಿಗೆ ನಾವು ಹೇಳಿದ್ವಿ, ಇಲ್ಲ ನೀವೆಲ್ಲ ಪೂರ್ತಿ ನೀವೇ ಜವಾಬ್ದಾರಿ ತಗೋಬೇಕು, ನೀವೇ ಮಾಡಬೇಕು ಅಂತ ನಾವು ಹೇಳಿದ್ವಿ. ಹೇಳಿದಾಗ ನಾವು ಮತ್ತೆ ಅವ್ರಿಗೆ ಹೇಳಿದ್ವಿ, ಕಾಯಕ ನಮಗೆ ಭಾಳ ಮುಖ್ಯವಾಗಿರ್ತದೆ. ಆಮೇಲೆ ಇದ್ರ ಮೇಲೆ ಅವರು ಹೇಳ್ತಾ ಇದ್ರು, ಇಲ್ಲ ನೀವು ಮತ್ತೆ ಯಾರನ್ನ ಕರೆಸಿ ಸ್ವಲ್ಪ ದಿನ ನೋಡ್ರಿ ಮಾಡಿ ಅಂತೇಳಿ ನಾವು ಒಂದೇ ಹೇಳಿದ್ವಿ, ನೀವು ಯಾವುದು ನಮಗೆ ಮಾರ್ಗ ತೋರಿಸ್ತೀರಿ ಅದು ನಮಗೆ ಒಳ್ಳೆಯದಾಗುತ್ತೆ, ನಿಮ್ಮ ಮಾರ್ಗನೂ ನಮಗೆ ಭಾಳ ಮುಖ್ಯ ಅಂತಂದಾಗ ಅವರು ಇಷ್ಟೊಂದು ಜವಾಬ್ದಾರಿ ತಗೊಂಡ್ರಲ್ಲ. ನನಗೆ ಅನಿಸಿದ ಮಟ್ಟಿಗೆ ಅವರು ಅಂತಾರಾಷ್ಟ್ರೀಯ ಇಂಜಿನಿಯರ್, ನಮ್ಮಲ್ಲಿ ಅಂತಲ್ಲ, ಸುಮಾರು 150 ಜನ ಅವರಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂಥ ಹೊತ್ತಿನಾಗ ಪೂರ್ತಿ ನಮ್ಮ ಶುಗರ್ ಫ್ಯಾಕ್ಟ್ರಿ, ಆಮೇಲೆ ಕೆಲವೊಂದು ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇಂಥವೆಲ್ಲ ಭಾಳ ಇದ್ದಾಗ ನಾವು ಅವರಿಗೆ ನಾವು ನಿಮ್ಮಲ್ಲೆಲ್ಲ ದೇವ್ರನ್ನ ಕಾಣಿಸ್ತೇವೆ, ನೀವು ನಮ್ಗೆ ಚಲೋ ಮಾಡಿಕೊಟ್ರೆ ನಾವು ಆಗುತ್ತೆ, ನೀವು ಮನಸ್ಸು ಮಾಡಲಿಲ್ಲ ಅಂದ್ರೆ ಅದು ಆಗೋದಿಲ್ಲ ಅಂತಂದರೆ ಅವರು ಎಲ್ಲಿವರೆಗೂ ಬಂದರು ಅಂತಂದರೆ ನನಗೆ ಅನ್ಸಿದ ಮಟ್ಟಿಗೆ ನಮ್ಮದು ಇದು ಮೊದಲನೇ ಕಟ್ಟಡ ಇರ್ಬೋದು. ಇಷ್ಟು ಅವರು ಬಂದು ತಾವೇ ಸ್ವತಃ ನಿಂತು ಹೇಳಿ, ಇಲ್ಲ ಇದು ನಮ್ಮದೈತಿ, ಇದನ್ನೆಲ್ಲ ಸರಿಯಾಗಿ ಮಾಡಲಿ ಅಂತೇಳಿ ನಮಗೆ ಮಾರ್ಗದರ್ಶನವನ್ನು ಭಾಳ ಒಳ್ಳೆಯ ರೀತಿಯಿಂದ ಇದನ್ನು ಕಟ್ಟಡ ಕಟ್ಟಲಿಕ್ಕೆ ದೊಡ್ಡೊಂದು ಉತ್ಪನ್ನ ಅವ್ರು ಮಾಡಿದ್ರು. ಯಾಕಂತಂದ್ರೆ ನಾವು ಅವರಿಗೆ ಹೇಳಿದ್ವಿ, ನಾವು ಯಾವುದ್ರ ಮೇಲೆ ವಿಶ್ವಸಿಲ್ಲ, ನೀವು ನಮಗೆ ಒಳ್ಳೆಯದು ಮಾಡಿಕೊಟ್ರೆ ಅದೇ ಒಳ್ಳೆಯದಾಗುತ್ತೆ ಅಂತೇಳಿ ಅವರು ಹೇಳಿದರು. ಆ ಇದರ ಸಲುವಾಗಿ ಪೂರ್ತಿ ಇದೆಲ್ಲ ಕಟ್ಟಡ ಅವರೇ ಮಾಡಿದ್ರು. ನಾವು ಏನು ಇದರೊಳಗೆ ಭಾಗವಹಿಸಿಲ್ಲ, ಅವರೇ ಪ್ಲ್ಯಾನ್ ಮಾಡಿದ್ದಾರೆ, ಅವರೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಅವರೇ ಹೇಳಿದ್ದಾರೆ. ಆಮೇಲೆ ಸ್ವತಃ ಅವರೇ ಬಂದು ಮಾಡ್ತಾಯಿದ್ರು. ಆಮೇಲೆ ಈ ಬರಬೇಕಾದ್ರೆ ಹೇಳಿದ್ರೆ ಇಲ್ಲಿ ಒಳಗೆ ಬಂದ್ಗಳೇ ಭಾಳ ಖುಷಿ ಆಗ್ತದೆ ನನಗೆ ಅಂತೇಳಿ ನಾವು ಹೇಳಿದ್ವಿ, ಇದು ನಿಮ್ಮ ಕೂಸು, ಆ ಕೂಸು ಬಂತಂದ್ರೆ ನಿಮ್ಗೆ ಭಾಳ ಖುಷಿ ಆಗ್ತದೆ ಅನ್ನೋಂಥ ಮಾತು ಹೇಳಿದ್ವಿ. ಅದಕ್ಕೆ ನಮ್ಮ ಸಂಜಯ್ ಅಮ್ಮೆಪಾಯ್ ನಮಗೆಲ್ಲ ಮಾರ್ಗದರ್ಶನ ತೋರಿಸಿ ಇದನ್ನು ಒಳ್ಳೆಯ ಕಟ್ಟಡ ಕಟ್ಟಲಿಕ್ಕೆ ಶ್ರಮ ವಹಿಸಿ, ಆಮೇಲೆ ನಮಗೆ ಭಾಳ ಹಾರೈಕೆಯಿಂದ ಭಾಳ ಪ್ರೀತಿಯಿಂದ ನಾವು ಯಾವಾಗಲೂ ಕರೆದು ಬಂದು ಮಾಡಿದ್ದಾರೆ. ಸಂಜಯ್ ಅಮ್ಮೆಪಾಯ್ ಅವರಿಗೆ ನನ್ನ ಉತ್ಪೂರ್ವಕ ಧನ್ಯವಾದಗಳನ್ನು ಅವರನ್ನು ಒಂದೆರಡು ವರ್ಷ ಆದ್ಮೇಲೆ ನಮ್ಮ ಆಫೀಸಿಗೆ ಬಂದು ಫಸ್ಟ್ ಟೈಮ್ ನಾವು ಭೇಟಿಯಾಗಿದ್ದವ್ರು. ಯಾರ್ಯಾರ ಟೈಮ್ನಾಗ ಯಾರು ಭೇಟಿ ಆಗಬೇಕು ಅದು ಭಗವಂತನ ಬಿಟ್ಟಿರ್ತಾರೆ. ಅವ್ರು ನಮ್ಮ ಆಫೀಸಿಗೆ ಬಂದ್ರೆ ಅವ್ರು ಏನು ಹೇಳಿದ್ರು ಆಗಲೇ, ಎಲ್ಲ ನಿಮ್ಮ ಜವಾಬ್ದಾರಿ, ನೀವೇನು ಹೇಳ್ತೀರಿ ನಾವು ಅದನ್ನು ತಗೊಂಡು ಮಾಡ್ತೀವಿ.
ಅದೇನು ನಂಬಿಕೆ ನಮ್ಮ ಮೇಲೆ ಇಟ್ಟಲ್ಲ ಅಲ್ಲಿಗೆ ಇಲ್ಲಿ ತೊಗೊಂಡ್ಬಂದಿವಿ. ಇಂಗ್ಲೀಷ್ನಾಗ ಹೇಳ್ತಾರೆ ಅದಕ್ಕೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತಾರೆ. ಅದಕ್ಕೇನು ಕಾಂಟ್ರಾಕ್ಚುಯಲ್ ರೆಸ್ಪಾನ್ಸಿಬಿಲಿಟಿ ಏನು ಇರ್ತದೆ. ಒಬ್ಬ ಮನುಷ್ಯ ನಮ್ಮದು ಇಷ್ಟು ನಂಬ್ಯಾರಂದರೆ ನಾವು ಮನ್ಸಾರೆ ಮಾಡಲೇಬೇಕು. ನಾವು ಬೇಕಾದಷ್ಟು ಪ್ರೊಜೆಕ್ಟ್ ಮಾಡಲಿ ಏನಾರು ಮಾಡಲಿ, ಎವ್ರಿ ಪ್ರೊಜೆಕ್ಟ್ ಇದೆ ನೀವು ಪ್ರೊಜೆಕ್ಟ್. ಸೊ ಆ ಒಂದು ಇಂಟೆನ್ಷನ್ಲೇ ನಾವು ಶುರು ಮಾಡಿದ್ವಿ. ನಮ್ಮ ಟೀಮ್ ಹುಡುಗರು ಇದ್ದಾರೆ, ಗುರುರಾಜ್ ಅಂತಿದ್ದಾರೆ, ಸಮರ್ಥ ಅಂತಿದ್ದಾರೆ, ಶಿಂದೆ ಇದ್ದಾರೆ. ಎಲ್ಲರೂ ಭಾಳ ಕಷ್ಟಪಟ್ಟು ಒಂದೇನು ಕಲ್ಪನೆ ಮಾಡ್ಕೊಂಡಿದ್ವಿ, ಅದಕ್ಕಿಂತ ಜಾಸ್ತಿನ ಚೆನ್ನಾಗಿ ಬಂದಿದೆ. ತಾವು ಈಗೇನೆಲ್ಲ ಕೂತಿರಿ ಹೇಳ್ಬೇಕು, ನೀವೇ ಹೇಳ್ಬೇಕು ಬೇಕಾಗಿದೆ. ಒಂದು ಶಾಂತ ವಾತಾವರಣ ಅನಿಸ್ತೈತೆ ರೀ. ಈಗ ಸಾಹೇಬರು ನಮಗೆ ನಡ್ಕಟ್ಟಿ ಸಾಹೇಬ್ ಏನು ಹೇಳಿದ್ರೆ ಒಂದು ಗೋಡೌನ್ ಮಾಡೋದು ಏನು ಬಂದಿದ್ರು, ಆ ಗೋಡೌನ್ನ ಲೆಕ್ಕಕ್ಕೆ ನಾವು ಏನು ಮತ್ತೆ ಡಿಸ್ಕಸ್ ಮಾಡಿದ್ವಿ. ಆ ಗೋಡೌನ್ ಹೋಗಿ ಈಗ ಮಲ್ಟಿಪರ್ಪಸ್ ಹಾಲ್ ಆದಂಗಾಗಿದೆ, ಮಾಲ್ ಆದಂಗಾಗಿದೆ. ನೀವು ಯಾವ ಆ್ಯಕ್ಟಿವಿಟಿಗೆ ಯೂಸ್ ಮಾಡ್ಬೋದು. ಒಂದು 25,000 ಸ್ಕ್ವೇರ್ ಫೀಟದ್ದು ನಾವು ಬಿಲ್ಡಿಂಗ್ ಪ್ಲ್ಯಾನ್ ಮಾಡಿದರೆ ಈಗ 33,000 ಸ್ಕ್ವೇರ್ ಫೀಟ್ ಇದೆ. ಮೇನ್ ಡಿಸೈನ್ ಆಗಿದೆ ರೀ. ಡಿಸೈನ್ ಫ್ಲೋರ್ನಾಗ ನೀವು ಫಂಕ್ಷನ್ ಮಾಡ್ಬೋದು, ನೀವು ಸೀಡ್ ಗೋಡೌನ್ ಮಾಡ್ಬೋದು, ಇದು ಮಾಡ್ಬೋದು. ಸೀಡ್ ಗೋಡೌನ್ ಮಾಡೋದು ಇಲ್ಲೇ ಇಲ್ಲ ಈಗ. ನಾನು ಅದೇ ಅಂದರೆ ಎದಕ್ಕೆ ಮಾಡ್ದಂಗೆ ಆಗ್ತಿಲ್ಲ, ನನಗೆ ಇನ್ನೂ ಐಡಿಯಾನ ಬರ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತು ಬರೀ ಡಿಸ್ಕಸ್ ಮಾಡಿದ್ವಿ. ಈಗ ಇಟ್ ಕ್ಯಾನ್ ಬಿ ಫಾರ್ ಎನಿ ಆ್ಯಕ್ಟಿವಿಟಿ. ನೀವು ಈ ಏರಿಯಾದಲ್ಲಿ ಒಂದು ಎಕ್ಸಾಂಪಲ್ ಆಗಿದೆ ಬಿಲ್ಡಿಂಗ್. ಸೊ ಈಗ ತಾವೆಲ್ಲ ಬಂದಿದ್ರಿ, ತಾವೇ ನಮಗೆ ಫೈನಲ್ ಇದು ಹೇಳಬೇಕು ರಿಮಾರ್ಕ್ ವೆದರ್ ಇಟ್ ಹ್ಯಾಸ್ ಕಮ್ ಟು ಹೀಸ್ ಎಕ್ಸ್ಪೆಕ್ಟೇಷನ್ ದ್ಯಾಟ್ ಯು ವಿಲ್ ಟೆಲ್. ಬಟ್ ತಮ್ಮ ಎಲ್ಲರೂ ಇಲ್ಲಿ ಏನು ಉಪಸ್ಥಿತರಿದ್ದೀರಿ, ನಿಮಗೆ ಚಲೋ ಅನ್ಸುತ್ತೆ. ಅಲ್ಟಿಮೇಟ್ಲಿ ಏನು ಫೀಲ್ ಬರಬೇಕಲ್ಲ, ಅದು ಡ್ಯಾಮೇಜ್. ಸೊ ಈಗ ನನ್ನ ಪರ್ಸನಲ್ ಒಪಿನಿಯನ್ ಅಂದರೆ ಅವ್ರೇನಂದ್ರೆ ನಮ್ಮ ನಂಬಿಕೆ ಬೆಳೀತಲ್ಲ, ಅದೇ ನಂಬಿಕೆ ನನಗೆ ಒಂದು ದಿವಸ ಕೇಳಿದ್ರು ಅವರು, ಯಾಕೆ ಈ ಥರ ಮಾಡ್ತಿದ್ವಿ, ಹಿಂಗ್ಯಾಕೆ ಮಾಡಬೇಕು, ಅವ್ರ್ಯಾಕೆ ಮಾಡಬೇಕು, ನಾವು ಏನು ಡಿಸ್ಕಸ್ ಮಾಡಿ ಅವ್ರ ಒಪಿನಿಯನ್ ಹೇಳ್ತಾ ಇದ್ದೀವಿ. ಆದರೆ ಫೈನಲ್ ಡಿಸಿಷನ್ ನಮಗೆ ಬಿಟ್ಟರೆ ಏನು ಅವರು ನಂಬಿಕೆ ಕೊಟ್ಟಿಲ್ಲ. ರೈಟ್ ಫ್ರಮ್ ಜಾಗ ಹುಡ್ಕೋದಿಲ್ಲ, ಆಗಲೇ ಹೇಳಿದ್ರಿ. ಇಲ್ಲಿ ಅವ್ರು 2 ಹೊಲ ಇದೆ, ಎಲ್ಲ ಹೊಲ ನೋಡ್ಕೊಂಡ್ಬಂದ್ವಿ. ಯಾಕೋ ಇಲ್ಲಿ ಬಂದ ತಕ್ಷಣ ಎಲ್ಲರೂ ನಾವು ಪೂಜರಿಗೆ ಆಗಲೇ ಹೇಳಿದೆ. ಯಾಕೋ ಇಲ್ಲಿ ಬಂದ ತಕ್ಷಣ ಫಸ್ಟ್ ಸೈಡ್ ನೋಡಿದ ತಕ್ಷಣ ಇಲ್ಲೇ ಮಾಡ್ತೀನಿ. ಅವರು ಅಂದ್ರೆ ಮೃತ್ಯುಂಜಯ ಆಶ್ರಮದ ಅನುಗ್ರಹ ಇದೆ ಅಂತಂದ್ರೆ ಅವ್ರಿಗೆ ಫಸ್ಟ್ ಭೇಟಿ ಆದ ತಕ್ಷಣ ಅದೇ ಅಂದರು. ಸೊ ಅದಕ್ಕೆ ಏನೋ ಒಂದು ಒಳ್ಳೆ ಕಾರ್ಯ ಆಗಬೇಕು, ಒಂದು ಒಳ್ಳೆ ಕನ್ನಡ ಏನು ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟ್ ಇಂಟೆನ್ಷನ್ ಚೆನ್ನಾಗಿರ್ಬೇಕಾಗ್ತದೆ. ನಮ್ಮ ಮನಸ್ಸು ಒಳ್ಳೆಯ ಮನಸ್ಸಿಂದ ಮಾಡಿದರೆ ಇವೆಲ್ಲ ಸಾಧ್ಯ ಇದೆ. ನಮ್ಮದು ಎಫರ್ಟ್ ಬೇಕು, ಕಾಯಕ ಕೈಲಾಸ ಬಸವಣ್ಣವರೇ ಮಾಡ್ಕೊಂಡು ಹೋಗೋದು. ಬಟ್ ಅಟ್ ದ ಸೇಮ್ ಟೈಮ್ ಭಗವಂತನಿಗೆ ಏನು ನೀವು ಸರೆಂಡರ್ ಮಾಡ್ತೀರಿ, ಭಗವಂತ ತಾನೇ ದಾರಿ ತೋರಿಸ್ತಾನೆ. ಇಲ್ಲಿವರೆಗೆ ನಮ್ಮದು ಒಂದು 53 ವರ್ಷ ಕಂಪ್ನಿ, ನಾವು ವರ್ಲ್ಡ್ ಮಾಡ್ತೀವಿ ಕೆಲಸ. ಬಟ್ ಇದೇನು ಆದ್ಮೇಲೆ ಗಣಪತಿ ಸಾಹೇಬ್ ಅವ್ರ ಫ್ಯಾಮಿಲಿನ ತೋರಿಸಿದ್ದಾರೆ. ನಾವು ಅವ್ರಿಗೆ ಚಿರಋಣಿ ಆಗಿರ್ತೀವಿ. ಆಮೇಲೆ ನಮ್ಮದು ರೀಸೆಂಟ್ಲಿ ಆ್ಯನಿವರ್ಸರಿ 25ನೇ ವರ್ಷದ ಆ್ಯನಿವರ್ಸರಿ ನಾವು ಇನ್ನೂ ಸೆಲೆಬ್ರೇಟ್ ಮಾಡೋಣ. ನಾವು ಏನೂ ಸೆಲೆಬ್ರೇಟ್ ಮಾಡಿದ್ದೀವಿ. ನಮಗೆಲ್ಲರಿಗೂ ನಮಸ್ಕಾರಗಳು. ಆಮೇಲೆ ತಮ್ಮೆಲ್ಲರ ಆಶೀರ್ವಾದ ನಮಗಿರಲಿ, ಹಾಗೂ ನಡ್ಕಟ್ಟಿ ಫ್ಯಾಮಿಲಿಯವ್ರಿಗೂ ಎಲ್ಲ ನಮ್ಮ ಆಶೀರ್ವಾದ ಇರಲಿ ಅಂತೇಳಿ ಈ ಕಟ್ಟಡದಿಂದ ಇದೊಂದು ಏರಿಯಾ ಒಳ್ಳೆ ಇದು ಶೋಪೀಸ್ ಆದಂಗೆ ಆಗಬೇಕು. ಸಾಹೇಬ್ ಇನ್ನೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಒಂದು ಕೆಫೆ ಮಾಡೋಣ ಅಂತ ಹೇಳ್ತಾ ಇದ್ರೆ ಇಲ್ಲಿ ಪಕ್ಕದಲ್ಲೇ ಒಂದು ಕೆಫೆ ಮಾಡ್ಕೊಂಡಿದ್ದೀವಿ. ಸೊ ಈ ಏರಿಯಾ ಜನಕ್ಕೆಲ್ಲ ಒಂದು ಒಳ್ಳೆ ಟೆಂಪಲ್ ಮಾಡೋದು. ಇಲ್ಲೇ ಬಂದು ಅವ್ರು ಎಷ್ಟು ಒಳ್ಳೆಯ ವಿಚಾರ ಮಾಡ್ತಾರಂದ್ರೆ, ಸುಮ್ಮನೆ ಬಂದು ಈಗ ಇಲ್ಲಿಂದ ದಾರಿಯಿಂದ ಸೌದತ್ತಿಗೆ ಹೋಗೋ ಜನ ಬಂದು ಬರೀ ವಿಶ್ರಾಮ ತೊಗೊಂಡೋಗಿ ಸಾಕ್ರಿ ಅಂತ ಕಟ್ಟಡಿ ಮಾಡಿಕೊಡ್ರಿ ಅಂತ. ಒಂದು ದೇವ್ರ ಗುಡಿ ಮಾಡಿರಿ, ಮ್ಯಾಗ ಒಂದು ಏರಿಯಾ ಸುಮ್ಮನೆ ಅವ್ರು ಬಂದು ಕುತ್ಕೊಂಡು ಹೋಗಿ ಯಾರಿಗೂ ಏನು ಚಾರ್ಜ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಸುಮ್ಮನೆ ಬಂದು ಕುತ್ಕೊಂಡು ಹೋಗಲಿ ಅಂತ. ಆ ಲೆಕ್ಕಕ್ಕೆ ಅವ್ರು ವಿಚಾರ ಮಾಡಿದಾಗ ದೇವರು ಭಗವಂತ ತಾನೇ ಸಾಥ್ ಕೊಡ್ತಾರೆ ಅಂತೇಳಿ ನಮ್ದು 2 ಮಾತುಗಳನ್ನು ಮುಗಿಸ್ತೇನೆ. ಅಭಿನಂದನೆಗಳು. ಮತ್ತು ಇವರು ಹೀಗೆ ನಡ್ಕೊಳ್ತಾ ಇದ್ರಿ. ದಟ್ ಐ ವಿಶ್ ದೆಮ್ ಎ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಎ ವೆರಿ ಸಕ್ಸಸ್ಫುಲ್ ಫ್ಯೂಚರ್ ಆ್ಯಂಡ್ ಲೆಟ್ ಹಿಮ್ ಪ್ರಾಸ್ಪರ್ ವಿತ್ ಗ್ರೇಟ್ ಹೆಲ್ತ್ ಆ್ಯಂಡ್ ಪ್ರಾಸ್ಪರಿಟಿ. ಥ್ಯಾಂಕ್ ಯು. ನಾನು ಈ ಪ್ರಾಜೆಕ್ಟಲ್ಲಿ ಬರಲಿಕ್ಕೆ ಕಾರಣ ನಮ್ಮ ಸಂಜಯ್ ಸರ್. ಅವ್ರದ್ದು ನಮ್ಮದು 20 ವರ್ಷದಿಂದ ಒಡನಾಟ. ಅಕಸ್ಮಿತವಾಗಿ ನಾನು ಸರು ನನ್ನ ಕರ್ಕೊಂಡ್ಬಂದಿರಲಿ ಸ್ಟೇಜಲ್ಲಿ, ಮತ್ತು ಕೆಲವೊಂದು ಅದ್ಭುತಗಳ ನಡೆಯುತ್ತಂತೆ ಗೊತ್ತಿರಲಿಲ್ಲ. ಅದರಲ್ಲಿ ಮೊದಲನೇದಾಗಿ ನಡೆದಿರೋ ಅದ್ಭುತ ನಮ್ಮ ನಡ್ಕಟ್ಟಿ ಸರ್ ಅವರು ಭೇಟಿಯಾಗಿದ್ದರು.
ಇವತ್ತು ಎವ್ರಿಡೇ ನಾವು ಏನಾದರೂ ಅಲ್ಲಿ ಸುಮಾರು ಜನಕ್ಕೆ ಭೇಟಿ ಆಗ್ತಾ ಇರ್ತೀವಿ. ಬಟ್ ಸರ್ ಅಂತ ಜನ ಭೇಟಿ ಆಗೋದು ಭಾಳ ಕಡಿಮೆ. ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 30 ವರ್ಷ ಆಯಿತು. ಸರ್ ಹೇಳಿದ್ದೆ, ನಾನು 30 ವರ್ಷದಲ್ಲಿ ಫಸ್ಟ್ ಟೈಮು ನಮಗೆ ದೇವರ ರೂಪದಲ್ಲಿ ಸಿಕ್ಕಿರೋ ಕ್ಲೈಂಟ್. ನಾವು ಯಾವತ್ತೂ ಅವ್ರಿಗೆ ದುಡ್ಡು ಕಾಸು ಯಾವುದೂ ಮಾತಾಡಲಿಲ್ಲ. ಯಾಕಂದರೆ ಅವ್ರು ಫಸ್ಟ್ ಟೈಮ್ ಅವ್ರು ಆಫೀಸ್ ಕರೆದಾಗ ಅದು ಆಫೀಸನ್ನೇ ಒಂದು ಅನುಭವ ಮಂಟಪ ಥರ ಇದೆ. ಬಸವಾದಿಗಳು ಇಡೀ ಜೀವನದಲ್ಲಿ ಪಾಲಿಸಿಕೊಂಡು ಬಂದವರು, ಅಳವಡಿಸಿಕೊಂಡು ಬಂದಂಥವರು, ನಮ್ಮಂಥವರಿಗೆ ಮಾರ್ಗದರ್ಶನ ಮಾಡ್ತಾ ಬಂದಂಥವರು. ಅಲ್ಲಿ ಆಫೀಸಲ್ಲಿ ಕೂತ್ರೆ ಎಲ್ಲ ಬಸವನವರು ಕೊಡೋರು, ಬಸವನವರ ಆಚಾರ ವಿಚಾರಗಳೇ ನಡೀತಾ ಇದ್ದರು. ಅದೊಂಥರ ಕೈಲಾಸನೇ ಇತ್ತು. ಅವರು ಕಾಯಕ ರೂಪದಲ್ಲಿ ಅದನ್ನು ತೊಗೊಂಡ್ಬಂದಿದ್ದರಲ್ಲಿ ಅದು ನೋಡಿ ಬಹಳ ಖುಷಿ ಆಯಿತು. ನಾನು ಬಸವ ತತ್ವಗಳ ಮೇಲೆ ನಡ್ಕೊಂಡು ಬಂದವರು, ತಂದೆ ಸ್ಥಾನದಲ್ಲಿ ನಿಂತು ನಮಗೆಲ್ಲ ಗೈಡ್ ಮಾಡಿದರು, ಪ್ರೋತ್ಸಾಹಿಸಿದರು. ಸರ್ ಹೇಳ್ದಂಗೆ ಒಂದಿಷ್ಟು ವಿಷಯಗಳಲ್ಲಿ ಮಿರಾಕಲ್ಸ್ ನಡೆಯುತ್ತೆ, ಇಲ್ಲೂ ಮಿರಾಕಲ್ಸ್ ನಡೆಯುತ್ತೆ. ಒಳ್ಳೆ ಪ್ರೊಜೆಕ್ಟ್ ಬಂತು, ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಚೆನ್ನಾಗಿ ಬಂತದ್ದು. ಇದಕ್ಕೆ ಹಿಂದೆ ಇರೋ ಮೇನ್ ತಾಕತ್ತು ನಡ್ಕಟ್ಟೆ ಸರ್. ಅದಕ್ಕೆ ನಡ್ಕಟ್ಟಿ ಫ್ಯಾಮಿಲಿಗೆ ಯಾವಾಗಲೂ ಭಗವಂತನ ಆಶೀರ್ವಾದ ಇರಲಿ. ಈ ಕುಟುಂಬ, ಈ ವಂಶ ಹೀಗೆ ಬೆಳೀತಾ ಹೋಗಲಿ. ಹಾಗೆ ನಮ್ಮ ಮಾಲೀಕರಾದಂಥ ಮೃತ್ಯುಂಜಯ ಸರ್ ಈಗ ರೀಸೆಂಟ್ಲಿ ಅವರು ಮ್ಯಾರೇಡ್ ಆಗಿದ್ದಾರೆ. ಅವ್ರ ಮದುವೆ ಆಗಿದ್ದೀವಿ ನಾವು. ಅದರ ಇನ್ನೊಂದು ಸಲ ಇಬ್ಬರು ಮಂದಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಮೇಡಮು ಆರ್ಕಿಟೆಕ್ಟು ನಮ್ಮ ಫೀಲ್ಡ್ಗೆ ಬರ್ತಾ ಇದ್ದಾರೆ. ಅವರು ಅದನ್ನು ಹಾಕಿ ವೆಲ್ಕಮ್ ಮಾಡ್ಕೊತೀವಿ ನಾವು. ಸೊ ಈ ವೇದಿಕೆಯಲ್ಲಿ ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ನಾನು ನಡ್ಕಟ್ಟಿ ಫ್ಯಾಮಿಲಿ ಹಾಗೂ ಮೃತ್ಯುಂಜಯ ಸೇಲ್ಸ್ ಕಾರ್ಪೊರೇಷನ್ಗೆ ಯಾವತ್ತೂ ಹೇಳಿದ ಎಲ್ಲ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮತ್ತು ಈ ಕಟ್ಟಡ ಕಟ್ಟಬೇಕಾದ್ರೆ ಪೂರ್ತಿ ಈ ಡಿಸೈನ್ ಮಾಡಿ ಸರ್ ಏನು ಹೇಳ್ತಾರೆ ಅದು ಡಿಸೈನ್ ಮಾಡಿ ಅವರು ಸಪೋರ್ಟಿಂಗ್ ಮಾಡಿ ಎಲ್ಲವನ್ನು ನಮಗೆ ಮಾಡಿಕೊಟ್ಟಾರೆ. ಅವರಿಗೂ ಕೂಡ ನಮ್ಮ ಒಂದು ಕೃತಜ್ಞತೆಯನ್ನು. ಸದ್ಭಕ್ತರಾದಂಥ ನಮ್ಮ ಗಂಗಪ್ಪನವರು ನಡಕಟ್ಟಿ ಅವರ ಮಕ್ಕಳು ನಮ್ಮ ಮಲ್ಲಿಕಾರ್ಜುನಪುರ ನಡಕಟ್ಟಿ, ಸೋಮಣ್ಣವರು, ಆನಂತರ ನಮ್ಮ ಸಿದ್ದರಾಮಣ್ಣವರು, ಪ್ರಭಣ್ಣವರು, ಆ ಎಲ್ಲ ಕುಟುಂಬದ ಒಂದು ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಿದ್ದರಾಮಣ್ಣ ನಡಕಟ್ಟಿ ಅವರ ಚಿರಂಜೀವಿ ಮೃತ್ಯುಂಜಯ ಹಾಗೂ ಮಾತೋಶ್ರೀ ಅನುಷಾ ತಾಯಿ ಅವರ ಕಲ್ಯಾಣ ಮಹೋತ್ಸವ ನಡೀತು. ಅವರ ಆರ್ತಕ್ಷತೆ ಕಾರ್ಯಕ್ರಮ, ಅದರೊಂದಿಗೆ ಇವತ್ತು ಮೃತ್ಯುಂಜಯ ಸೀಡ್ಸ್ ಕಾರ್ಪೊರೇಷನ್ ಅನ್ನುವಂಥ ಅವರ ಸಂಸ್ಥೆ ಅದು. ಇಲ್ಲಿ ಒಂದು ದೊಡ್ಡದಾದಂಥ ಒಂದು ಫ್ಯಾಕ್ಟ್ರಿಯನ್ನು ಅವರು ಆ ಫ್ಯಾಕ್ಟ್ರಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ನಮ್ಮ ಶಿಕಾರಿಪುರದ ಶರಣಾಂಬಿಕಾ ತಾಯಿಯವರಲ್ಲಿ, ಅಕ್ಕ ಮಹಾದೇವಿ ತಾಯಿಯವರಲ್ಲಿ ಭಕ್ತಿಯಿಂದ ಶರಣೆಂದು ಹಿರಿಯರು ಅನುಭಾವಿಗಳಾದ ನಮ್ಮ ರಂಜಾನ್ ದರ್ಗಾ ಶರಣರಲ್ಲಿ, ನಮ್ಮ ನಾಡಿನ ಶ್ರೇಷ್ಠ ಸಂಶೋಧಕರಾದ ಡಾಕ್ಟರ್ ಎಂ ಕಲಬುರ್ಗಿಯವರ ಧರ್ಮಪತ್ನಿ ಮಾತೋಶ್ರೀ ಉಮಾತಾಯಿಯವರಲ್ಲಿ, ಮತ್ತು ಇಷ್ಟು ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಿದ ಅಂತಾರಾಷ್ಟ್ರೀಯ ಮಟ್ಟದ ಇಂಜಿನಿಯರ್ ಸಾಹೇಬರಾದಂಥ ಸಂಜಯ್ ಅಮ್ಮಿನಭಾವಿ ಶರಣ ದಂಪತಿಗಳಲ್ಲಿ, ಮತ್ತು ಹಿರಿಯರಾದಂಥ ನಮ್ಮ ಸವಿತಮ್ಮ ತಾಯಿಯವರು, ಮಾತೋಶ್ರೀಯವರು ಮತ್ತು ಅವ್ವರು, ಮತ್ತು ನಮ್ಮ ಬಸವ ಅಧ್ಯಯನ ಪೀಠದ ಹಿರಿಯ ಅನುಭಾವಿಗಳಾದ ನಮ್ಮ ಕುಂದಗೋಳ ಸರು, ನಮ್ಮ ಜಯದೇತಾಯಿ ಲಿಗಾಡಿಯವರು ನಮ್ಮ ಸೊಲ್ಲಾಪುರದಿಂದ ಬಂದಿದ್ದಾರೆ. ಅವರಿಬ್ಬರು ತಂದೆ ತಾಯಿಗಳಲ್ಲಿ, ಮತ್ತು ಇಲ್ಲಿ ನೆರೆದ ಎಲ್ಲ ನಡಕಟ್ಟಿ ಶರಣ ಬಂಧುಗಳಲ್ಲಿ, ಪೂಜ್ಯ ತಾಯಂದ್ರಲ್ಲಿ, ಮಕ್ಕಳಲ್ಲಿ ಭಕ್ತಿ ಶರಣಾರ್ಥಿಗಳು. ಇವತ್ತು ನಮ್ಮ ಶರಣರಾದಂಥ ನಡಕಟ್ಟಿ ಬಂಧುಗಳು ಅವರು ಬಸವ ತತ್ವ ನಿಷ್ಠಾವಂತ ಶರಣರು. ಮೊದಲಿನಿಂದಲೂ ಬಹಳ ವರ್ಷದಿಂದ ಅವರು ಅಥಣಿ ಮುರುಗೇಂದ್ರ ಶಿವೇಗಳವರು, ಅವರು ಬಹಳ ಬಸವ ತತ್ವ ನಿಷ್ಠಾವಂತ ತಪಸ್ವಿಗಳವರು. ಅಥಣಿ ಮುರುಗೇಂದ್ರ ಶಿವೇಗಳು
ಅವರ ಒಂದು ಪರಿಸರದಲ್ಲಿ ಬೆಳೆದು ಬಂದಂಥವರು ಮೃತ್ಯುಂಜಯಪ್ಪಗಳು, ಮಹಾಂತಪ್ಪಗಳು ಅವರ ಒಂದು ಪರಿಸರದಲ್ಲೇ ಬೆಳೆದು ಬಂದಂಥ ಒಂದು ಭಕ್ತಿವಂತ ಮತ್ತು ಕಾಯಕನಿಷ್ಠ ಕುಟುಂಬ ಇದು. ಅಥಣಿ ಮುರುಗೇಂದ್ರ ಶ್ರೀಗಳವರು ಆ ತತ್ವವನ್ನು, ಬಸವಾದಿ ಶರಣರ ತತ್ವವನ್ನು ಇಡೀ ಕುಟುಂಬ ಭಾಳ ನಿಷ್ಠೆಯಿಂದ ಅಕ್ಷರಶಃ ಪಾಲಿಸ್ಕೊಂಡು ಬಂದೈತೆ ಅದು. ಅದಕ್ಕಾಗಿ ಇವತ್ತಿಗೂ ಕೂಡ ಯಾವುದೇ ಕಾರ್ಯಕ್ರಮ ಆದರೆ ಸಹಿತ ಅದನ್ನು ಬಸವಾದಿ ಶರಣರ ತತ್ವದ ಅನುಸಾರವಾಗಿಯೇ ಅದನ್ನು ಮಾಡ್ತಾರೆ. ನಮ್ಮ ನಡಕಟ್ಟಿ ಮಣಿತ ಹಿರಿಯರಂತ ಮಲ್ಲಿಕಾರ್ಜುನಪ್ಪ ನಡಕಟ್ಟಿಯವರು ಅವರ ಸೇವೆಯನ್ನು, ನಡಕಟ್ಟಿ ಬಂಧುಗಳ ಆ ಬಸವ ತತ್ವದ ಸೇವೆಯನ್ನು ಇಡೀ ಧಾರವಾಡ ಭಾಗದ ಎಲ್ಲ ಜನನು ಸ್ಮರಣೆ ಮಾಡಬೇಕು. ಅವರು ಸುಮಾರು 40 ವರ್ಷಗಳಿಂದ ಈ ಧಾರವಾಡದಲ್ಲಿ ಸುಮಾರು 35-40 ಕಡೆ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡ್ತಿದ್ರು ಏಕಕಾಲಕ್ಕನ ಶ್ರಾವಣ ಮಾಸದಲ್ಲಿ. ಹಂಗೆ ಮಾಡದಲ್ಲಿ ಇವತ್ತು ಇಡೀ ಧಾರವಾಡ ಸುತ್ತಮುತ್ತಲು ಏನಾಗೈತೆ ಅಂದರೆ ಎಲ್ಲರಲ್ಲಿ ಬಸವಾದಿ ಶರಣರ ಜ್ಯೋತಿ ಹತ್ತೈತೆ. ಅದು ಇಷ್ಟೆಲ್ಲ ಧಾರವಾಡದಲ್ಲಿ ಬೆಳಗಬೇಕಂತಂದರೆ ನಮ್ಮ ನಡಕಟ್ಟಿ ಶರಣ ಬಂಧುಗಳು, ನಮ್ಮ ಹಿರಿಯರಂತ ಮಲ್ಲಿಕಾರ್ಜುನಮ್ಮನವ್ರು ಏನು ಕೆಲಸ ಮಾಡಿದ್ರು ಆ ಒಂದು ಪರಿಣಾಮವಾಗಿ ಇವತ್ತು ಇಡೀ ಧಾರವಾಡ ತುಂಬ ಇವತ್ತು ಬೆಳಕೈತೆ. ಬಸವಣ್ಣವ್ರ ಬೆಳಕಿರ್ಲಿಕ್ಕೆ ಅದೇ ಕಾರಣ ಇವತ್ತು. ಅದು ನಡಕಟ್ಟಿ ಶರಣರ, ನಡಕಟ್ಟಿ ಮನೆತನದ ಒಂದು ಕೊಡುಗೆ ಅದು. ಅದರ ಜೊತೆಗೆ ಶರಣರ ಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ ಭಾಳ ಪ್ರೋತ್ಸಾಹನ ಮಾಡ್ತಕ್ಕಂಥ ಮನೆತನ ಇದು. ಯಾರು ಶರಣರ ಸೇವೆಯನ್ನು ಮಾಡ್ತಾರೋ ಅವ್ರಿಗೆ ಯಾವಾಗಲೂ ಆಶ್ರಯದಾತಂಥ ಮನೆತನ ಇದು. ಅವರಿಗೆಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟು, ಅವರು ಪೂಜೆ ಪ್ರಸಾದ ಅವ್ರಿಗೇನು ಅನಾನುಕೂಲತೆಗಳು ಎಲ್ಲವನ್ನು ಅನುಕೂಲತೆ ಮಾಡಿಕೊಟ್ಟಂಥ ಒಂದು ಮನೆತನ ಅಂತಂದರೆ ನಮ್ಮ ನಡಕಟ್ಟಿ ಶರಣರ ಮನೆತನ. ಇದಕ್ಕೆಲ್ಲ ಮೂಲ ಪ್ರೇರಣೆ ಅಂತಂದರೆ ಗಂಗಪ್ಪನವ್ರು ನಡಕಟ್ಟಿಯವರು. ಅವರು ಭಾಳ ದೊಡ್ಡ ದಾಸೋಹ ಮೂರ್ತಿಗಳಾಗಿದ್ದರು. ಅವರು ಯಾವತ್ತೂ ಕೂಡ ಈ ಮುರುಘಾ ಮಠದಲ್ಲಿ ಜಾತ್ರೆ ನಡೀತಂದ್ರೆ, ಒಂದು ಜಾತ್ರೆ ಮುರುಘಾ ಮಠದಾಗ ನಡೆದ್ರೆ ಒಂದು ಜಾತ್ರೆ ನಡಕಟ್ಟಿಯವ್ರ ಮನೆಯಾಗ ನಡೀತಿತ್ತು. ಆ ಮುರುಘಾ ಮಠಕ್ಕೆ ಬಂದಂಥ ಎಲ್ಲ ಸ್ವಾಮಿಗಳ ಪ್ರಸಾದ ಎಲ್ಲ ತಯಾರಾಗಿ ನಡಕಟ್ಟಿಯವ್ರ ಮನೆಯಾಗ ಸುಮಾರು 15 ದಿವಸ ಗಟ್ಟಲೆ ಅವ್ರ ಮನೆಯ ಒಲಿನ ಆರ್ತಿದ್ದಿಲ್ಲ. ಅಷ್ಟು ಮಹಾಪ್ರಸಾದ ಬಂದಂಥ ಸ್ವಾಮಿ, 100 ಜನ ಸ್ವಾಮಿಗಳಿಗೆಲ್ಲ ಪ್ರಸಾದವನ್ನು ಮಾಡಿ ಉಣಿಸಿ ಮಾಡ್ತಂಥ ಮಣಿತಾನೆ ಇದು. ಧಾರವಾಡ ಮೃತ್ಯುಂಜಯಪ್ಪಗಳ ಅಡಿಗೆ ಮನೆ ಯಾವುದಾಗಿತ್ತು ಅಂತಂದ್ರೆ ನಡಕಟ್ಟಿಯವ್ರ ಮನೆಯನ್ನು ಅಡಿಗೆ ಮನೆ ಆಗಿತ್ತು. ಅಷ್ಟೊಂದು ಭಕ್ತಿಯಿಂದ ಗಂಗಪ್ಪನವರು ಮೃತ್ಯುಂಜಯಪ್ಪಗಳ ಸೇವೆಯನ್ನು, ಅಥಣಿ ಮುರುಗೇಂದ್ರ ಶ್ರೀಗಳ ಸೇವೆಯನ್ನು ಮಾಡಿದಂಥ ಒಂದು ದೊಡ್ಡ ದಾಸೋಹದ ಮಣಿತನ. ಅದೇನವತ್ತ ಮೃತ್ಯುಂಜಯಪ್ಪಗಳು, ಅಥಣಿ ಮುರುಗೇಂದ್ರ ಶ್ರೀಗಳು, ಮಹಾಂತಪ್ಪಗಳು, ಮಹಾತಪಸ್ವಿಗಳು 3 ಮಂದಿ ಅವರು, 3 ಮಹಾತಪಸ್ವಿಗಳು ಅವರ ಸೇವೆಯನ್ನೇನು ಗಂಗಪ್ಪನವರು ಬಹಳ ನಿಷ್ಠೆಯಿಂದ ಮಾಡಿದರು. ಆ ಸೇವೆಯ ಒಂದು ಪ್ರತಿಫಲವಾಗಿ ಇವತ್ತು ಮಹಾವೃಕ್ಷವಾಗಿ ಬೆಳೆದತ್ತೆ. ಆ ಸೇವೆ ಪ್ರತಿಫಲನೇ ಇವತ್ತಿನ ದಿವಸ ಮಹಾವೃಕ್ಷವಾಗಿ ಬೆಳೆದತ್ತೆ. ಆದ್ರೆ ಅವರು ಇವತ್ತಿನ ದಿವಸ ಎಲ್ಲರೂ ಸಣ್ಣ ಮಕ್ಕಳು, ನಮ್ಮ ಪ್ರಭಣ್ಣರದಲ್ಲ, ಪ್ರಭಣ್ಣರ ಮಗ ನಿರಂಜನ, ಮೃತ್ಯುಂಜಯ, ಇವ್ರ ಮಕ್ಕಳೇನದಾರಲ್ಲ ಅಷ್ಟು ಅದ ದಾರಿಗೆ ಬಂದಾರ. ಅವರು ಕೂಡ ಇವತ್ತು ಗಂಗಪ್ಪನವ್ರ ಮಕ್ಕಳು ಆ ದಾರಿಗೆ ಬರೋದೇನು ದೊಡ್ಡ ಮಾತಲ್ಲ. ಆದರೆ ಅವ್ರ ಮನೆಗೆ ಬಂದಂಥ ಸೊಸೆಂದ್ರು ಕೂಡ ಆ ದಾರಿಗೆ ಬಂದಾರ. ಆದ್ರೆ ಅವ್ರು ಹುಟ್ಟಿದಂಥ ಮಕ್ಕಳು ಅವ್ರೇನದಾರಲ್ಲ, ನಮ್ಮ ಮೃತ್ಯುಂಜಯ ಆಯಿತು, ನಿರಂಜನ ಆಯಿತು, ನಮ್ಮ ಸಿದ್ಧಲಿಂಗೇಶ ಆಯಿತು, ನಮ್ಮ ಮಲ್ಲಿಕಾರ್ಜುನಪ್ಪನವರು ಸಿದ್ಧಲಿಂಗೇಶ, ವಿಶ್ವನಾಥ, ಸಿದ್ಧಲಿಂಗೇಶ ಕೆನಡಾದಾಗ ಕಾಣ್ತಾರೆ, ವಿಶ್ವನಾಥ, ಇವರೆಲ್ಲರೂ ಮತ್ತು ಹೊಳ್ಳಿ ಅದೇ ಮಾರ್ಗಕ್ಕೆ ಬಂದಾರವ್ರು, ಅದೇ ಮಾರ್ಗದಲ್ಲಿ ಅದಾರವರು. ಹಿಂಗೆ ಒಂದು ಮನೆತನದಲ್ಲಿ ಸಂಸ್ಕೃತಿ ನಿರಂತರವಾಗಿ ಹರ್ಕೊಂಡು ಹೋಗೋದೇನೈತಲ್ಲ, ಅದು ದೊಡ್ಡ ಕಾರ್ಯ. ಅದು ಇಲ್ಲ ಅಂದ್ರೆ ಗಂಡರ ಸಂಸ್ಕೃತಿ ಇರ್ತಾನೆ, ಹೆಂಡತಿ ಹಿಂಗಿರಂಗಿಲ್ಲ, ತಂದಿರ್ತಾನೆ, ಮಕ್ಕಳು ಇರಂಗಿಲ್ಲ, ಒಂದು ಕಡೆ ಹಂಗಾಗಿರ್ತೈತಿ. ಆದ್ರೆ ಹಿಂಗಾಗಿಲ್ಲ. ಇಲ್ಲಿ ಪೂರ್ತಿ ಆ ಬಳ್ಳಿ ಏನೈತೆ ನಡಕಟ್ಟವ್ರ ಬಳ್ಳಿ ಅಷ್ಟೂ ಅಥಣಿ ಮುರುಗೇಂದ್ರ ಶ್ರೀಗಳವರ ಒಂದು ಆ ಸಂಸ್ಕೃತಿ ದಾರಿಯಲ್ಲಿ ಅದು ಭಾಳ ಭಕ್ತಿಯಿಂದ ನಡ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಅವರ ಅಂತಃಕರಣ ಆಶೀರ್ವಾದ, ಈ ಮನೆತನದ ಮೇಲೆ ಅಥಣಿ ಮುರುಗೇಂದ್ರ ಶ್ರೀಗಳರ ಆಶೀರ್ವಾದ, ಮೃತ್ಯುಂಜಯಪ್ಪಗಳ ಆಶೀರ್ವಾದ, ಮಹಾಂತಪ್ಪಗಳ ಆಶೀರ್ವಾದ ಈ ಮನೆತನದ ಮೇಲೆ ಯಾವತ್ತೂ ಶಾಶ್ವತವಾಗಿರ್ತೈತೆ. ಅದು ಅದಕ್ಕೆ ಈ ಮನೆಯೊಳಗೆ ಸಣ್ಣ ಕೂಸಿಗೆ ಲಿಂಗ್ ಇರ್ತೈತಿ. ಬೇಕಾದಷ್ಟು ದೊಡ್ಡ ಉದ್ಯೋಗ ಮಾಡಿದ್ರೆ ಸಹಿತ ಸಂಸ್ಕಾರ ಸಂಸ್ಕೃತಿಯನ್ನು ಬಿಡಂಗಿಲ್ಲ. ಸಣ್ಣ ಕೂಸಿಗೂ ಲಿಂಗ ಕಟ್ಟಿರ್ತಾರೆ, ಸಣ್ಣ ಕೂಸು ವಚನ ಹೇಳ್ತೈತಿ. ಹಿಂಗೆ ಈ ಒಂದು ಸಂಸ್ಕಾರವನ್ನು ಬೆಳೆಸ್ಕೊಂಡು ಬಂದಂತಾರ. ಅದಕ್ಕಾಗಿಯೇ ಇವತ್ತಿನ ದಿವಸ ನಾಡಿನ ಎಲ್ಲ ಮಹಾಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾದ ಮಣಿತನ ಅಂತಂದರೆ ಇದು ನಡಕಟ್ಟೆಯವ್ರ ಮಣಿತನ. ಯಾಕಂದ್ರೆ ತತ್ವನಿಷ್ಠ ಮಣಿತನ. ಅದಕ್ಕೆ ಇವತ್ತಿನ ದಿವಸ ಅವರು ಒಂದು ದೊಡ್ಡದಾದಂಥ ಒಂದು ಫ್ಯಾಕ್ಟ್ರಿಯನ್ನು
ಈಗಾಗಲೇ ಫ್ಯಾಕ್ಟ್ರಿ ಐತಿ, ಅದು ಜಗ ಸಾಲಂಗಿಲ್ಲ ಅಂತ ದೊಡ್ಡ ಹಾಕ್ಯಾರ ಇಲ್ಲಿ. ಅದಕ್ಕಾಗಿ ಇವತ್ತಂತ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತು ತಾವೆಲ್ಲರೂ ಬಹಳ ಪ್ರೀತಿಯಿಂದ ತಾವೆಲ್ಲ ಬಂದಿದ್ದು. ಇನ್ನೂ ಭಾಳ ಜನ ಬರ್ತಾರೆ, ಇನ್ನು ರೈತರೆಲ್ಲ ಭಾಳ ಜನ ಹೇಳ್ಯಾರ, ಅವರೆಲ್ಲ ಇನ್ ಮ್ಯಾಗ ದಯಮಾಡಿಸ್ತಾರೆ ಎಲ್ಲರೂ ಅವರು. ಅದಕ್ಕೆ ಈ ಸಂದರ್ಭದಲ್ಲಿ ಏನು ಹೇಳುದಪ್ಪ ಅಂತಂದ್ರೆ, ನೀವೆಲ್ಲರೂ ಅವ್ರ ತತ್ವ ಏನಂತಂದ್ರೆ, ಈಗೇನು ನೀವೆಲ್ಲ ಕುಂತಿರಲ್ಲ, ನಿಮ್ಮಲ್ಲೇ ದೇವ್ರು ಕಾಣ್ತಾರ. ಅವ್ರು ನಿಮ್ಮೊಳಗನ ಬಂದಂಥ ಜನರಲ್ಲೇ ದೇವ್ರು ಕಾಣ್ತಾರ. ಈಗ ನಮ್ಮ ಸಂಜೆ ಅಮೀನ್ ಭಾವಿ ಶರಣರು ಬಂದರು, ಅವ್ರು ಸೇವಾ ಮಾಡಿದರು. ಅವ್ರ ಸೇವೆಯನ್ನು ಎಷ್ಟು ಸ್ಮರಿಸ್ತಾರ ಅಂತಂದ್ರೆ, ಅವರ ಸೇವೆಯನ್ನು ಸ್ಮರಿಸುವುದಂದ್ರೆ ಏನು, ಅವರ ತತ್ವವನ್ನು, ಅವರ ಕಾಯಕ ನಿಷ್ಠೆಯನ್ನು ಗೌರವಿಸುವುದು. ಅಷ್ಟು ಗೌರವಿಸ್ಬಿಟ್ರೆ ಏನಾಗತ್ತೆ, ಆತ್ಮ ಆನಂದ ಆಗಿಬಿಡ್ತೈತೆ. ಅದಕ್ಕಾಗಿ ಹಂಗೆ ಎಲ್ಲಿ ಜೀವ ಐತಿ ಅಲ್ಲೇನೆ ಆರಾಧನೆ, ಅಲ್ಲೇನೆ ಗೌರವಿಸುವುದು, ಅಲ್ಲೇನೆ ಪ್ರೀತಿ ಮಾಡೋದು. ಈ ತತ್ವವನ್ನು ನಂಬ್ಕೊಂಡು ಬಂದ ಇದು ಬಸವಣ್ಣವ್ರ ಜೀವ ಕಾರುಣ್ಯ ತತ್ವ. ಇದು ಬಸವಣ್ಣವ್ರ ಜೀವ ಕಾರುಣ್ಯ ತತ್ವ. ಅತನಿ ಮುರುಗೇಂದ್ರ ಶ್ರೀಗಳವರು ಇದೇ ತತ್ವವನ್ನು ಅನುಸರಿಸ್ಕೊಂಡು ಬಂದರು. ಹಂಗೆ ಅದೇ ತತ್ವವನ್ನು ಅನುಸರಿಸ್ಕೊಂಡು ಅಂತಾರೆ. ಅದಕ್ಕಾಗಿ ಇಲ್ಲಿ ಜಾತಿ ಪಾತಿ ಏನಿಲ್ಲ, ಇಲ್ಲಿ ಜೀವ ಕಾರುಣ್ಯವೇ ಒಂದು ತತ್ವ. ಅದಕ್ಕಾಗಿ ಜೀವ ಕಾರುಣ್ಯಕ್ಕಿಂತಲೂ ದೊಡ್ಡದಾದಂಥ ಮಾನವೀಯತೆಯ ತತ್ವ ಇನ್ನೊಂದು ಜಗತ್ತಿನಲ್ಲಿಲ್ಲ. ಅದನ್ನೇ ಬಸವಣ್ಣವರು ಬೋಧಿಸಿದ್ದಾರೆ. ಅದೇ ತತ್ವವನ್ನು ಬಹಳ ನಿಷ್ಠೆಯಿಂದ ಪಾಲನೆ ಮಾಡಿಕೊಂಡು ಬರ್ತಕ್ಕಂಥವ್ರು ನಡಕಟ್ಟಿ ಶರಣ ಬಂಧುಗಳ ಕುಟುಂಬ. ಅದಕ್ಕಾಗಿ ನೀವೆಲ್ಲರೂ ಏನು ಬಂದಿರಿ, ನಿಮ್ಮೊಳಗ ದೇವ್ರು ಕಾಣ್ತಾರವ್ರು. ನಿಮ್ಮೊಳಗ ದೇವ್ರು ಕಾಣೋದು, ನಿಮ್ಮನ್ನ ಗೌರವಿಸ್ತಾರೆ, ನಿಮ್ಮನ್ನ ಪ್ರೀತಿಸ್ತಾರೆ, ನಿಮ್ಮನ್ನ ಕಾಳಜಿ ಮಾಡ್ತಾರೆ. ಅವರು ನಿಮ್ಮ ಸೇವೆಯನ್ನು ಮಾಡ್ತಾರೆ. ಸಣ್ಣ ಹುಡುಗರು ಓಡಾಡ್ದಂಗೆ ಓಡಾಡ್ತಾರೆ. ನಮ್ಮ ಪ್ರಭಣ್ಣಾರು, ಸಿದ್ದರಾಮಣ್ಣಾರು ಸಣ್ಣ ಹುಡುಗರು ಓಡಾಡ್ದಂಗೆ ಓಡಾಡ್ತಾರೆ. ಎಲ್ಲರ ಸೇವೆಯನ್ನು ಮಾಡಕ್ಕೆ. ನೀವು ನೋಡ್ರಿ, ಊಟ ಮಾಡಿ ನೀಡಿ ಅವರ ಬಂದು ನಿಂತಿರ್ತಾರೆ. ಊಟಕ್ಕೆ ನೀಡಕ್ಕೆ, ಸೇವೆ ಮಾಡಕ್ಕೆ ಅಷ್ಟರು ಅವರು ಬಂದಿರ್ತಾರೆ. ಯಾಕಂದ್ರೆ ಅವರು ಉಣಿಸೋದ ಒಂದು ಪ್ರೇಮ, ಯಾಕಂದ್ರೆ ಅವ್ರೊಳಗೆ ದೇವ್ರನ್ನ ಕಾಣ್ತಾರೆ. ಅದಕ್ಕಾಗಿ ಅಂಥ ಒಂದು ಭಕ್ತಿಯಿಂದ ಇವತ್ತು ನಿಮಗೆಲ್ಲ ಮಹಾಪ್ರಸಾದವನ್ನು ಮಾಡ್ಸ್ಯಾರ ಅವರು. ಅದಕ್ಕೆ ನಾವು ಕೂಡ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕು. ಅದಕ್ಕಾಗಿ ಇವತ್ತು ನಾವೇನು ಮಾಡ್ಬೇಕಂತಂದ್ರೆ, ಸ್ವೀಕಾರ ಮಾಡ್ತಾ ಪ್ರಸಾದವನ್ನ ಎಂದೂ ಕೆಡಿಸ್ಬಾರ್ದು, ಒಟ್ಟ ಚೆಲ್ಲಬಾರದು. ನಮ್ಮ ಪ್ಲೇಟ್ ಹೆಂಗಿರ್ಬೇಕಂತಂದ್ರೆ, ಇನ್ನೊಬ್ರು ಬಂದು ಉಣ್ಣುವಂಗಿರ್ಬೇಕು. ಇದು 12ನೇ ಶತಮಾನ ಬಸವಣ್ಣವ್ರು ಹೇಳಿದ್ರು, ಅತನಿ ಮುರುಗೇಂದ್ರ ಶ್ರೀಗಳು ಹೇಳಿದ್ರಿಂದ. ಅತನಿ ಮುರುಗೇಂದ್ರ ಶ್ರೀಗಳ ಕಾಲಕ್ಕೆ ಒಂದು ಘಟನೆ ನಡೀತೈತಿ. ಏನಂತಂದ್ರೆ, ದೊಡ್ಡವ್ರ ಮಾರ್ಗ ಭಾಳ ಚಲೋ ಮಾರ್ಗ ಅದು, ಅನುಭಾವಿಗಳ ಮಾರ್ಗ ಅದು. ಏನಂತಂದ್ರೆ, ಒಂದು ದಾರ್ಯಾಗ ಒಂದು ಹುಣಸಿ ಬೋಟ್ ಬಿದ್ದಿರ್ತೈತಿ. ಆ ಹುಣಸಿ ಬೋಟ್ ಬಿದ್ದು ಸ್ನಾನ ಮಾಡಿಕೊಂಡು ಹೋಗುವತ್ನ್ಯಾಗ ದಾರ್ಯಾಗ ಒಂದು ಹುಣಸಿ ಬೋಟ್ ಬಿದ್ದಿರ್ತೈತಿ. ಅವರು ಶಿವಯೋಗಿಗಳೇನು ಮಾಡಿ ಹುಣಸಿ ಬೋಟ್ ತೊಗೊಂಡು ಅಡಿಗೆ ಮನೆಗೆ ಹೋಗಿ ಗಡಿಗ್ಯಾಗ ಹಾಕಿ ಬರ್ತಾರೆ. ಅವಾಗ ಅಲ್ಲಿ ಸೇವಕ ಇರ್ತಾನಲ್ಲ, ಬುದ್ಧಿ ಹುಣಸಿ ಬೋಟ್ ಮುಟ್ಟಬೇಡ್ರಿ, ನೀವು ಮೈಲಿಗೆ ಹಾಕಿರಿ, ಜಳಕ ಮಾಡಿರಿ, ನೀವು ಮೈಲಿಗೆ ಹಾಕಿರಿ ಅಂತ. ನಾವು ಅಲ್ಲೋ ಪ್ರಸಾದ ಮುಟ್ಟಿದ್ರೆ ಮೈಲಿಗೆ ಹಾಕ್ತಾರನೋ ಅಂತಂತಾರೆ. ಪ್ರಸಾದ ತಳಗ್ ಬಿದ್ದೈತಿ, ಶಿವನು ಕೊಟ್ಟಾನ ಪ್ರಸಾದ, ಭಗವಂತ ಕೊಟ್ಟಾನ ಪ್ರಸಾದ ಅಂತ ತಳಗ್ ಚೆಲ್ಲಬಾರ್ದು, ತುಳಿಬಾರ್ದು ಅದನ್ನ ಅಂತ ಹೇಳಿ ಅದನ್ನ ಅಡಿಗೆ ಮನೆಗೆ ಹೋಗಿ ಗಡಿಗ್ಯಾಗ ಹಾಕಿ ಬರ್ತಾರ. ಪ್ರಸಾದವನ್ನು ಚೆಲ್ಲಬಾರ್ದು. ನೋಡು, ಅತನಿ ಮುರುಗೇಂದ್ರ ಶ್ರೀಗಳು ಒಂದು ಸಣ್ಣದೊಂದು ಹುಣಸಿ ಬೋಟ್ ಕೆಳಗೆ ಬಿದ್ದಿದ್ದ ತುಳಿಬಾರ್ದು ಅಂತ ತಿಳ್ಕೊಂಡೇಳಿ ಅಡಿಗೆ ಮನ್ಯಾಗ ಹೋಗಿ ಗಡಿಗ್ಯಾಗ ಹಾಕಿ ಬರ್ತಾರ. ಇದು ಏನ್ ತೋರಿಸ್ತತಿ ಅಂತಂದ್ರೆ, ಬಸವಣ್ಣವ್ರ ಆಪ್ಯಾಯನ ಪ್ರಸಾದ ಕೆಡಿಸಲಾಗದು, ಉಣ್ಣು ಪ್ರಸಾದ ಕೆಡಿಸ್ಬೇಡ್ರಿ ಅಂದರೆ. ಉಣ್ಣು ಪ್ರಸಾದನ ಕೆಡಿಸ್ಕೊಂತ ಹೋದ್ರೆ ಅದು ಕೊರತೆ ಆಗತ್ತೆ. ಮುಂದೆ ಯಾವಾಗ ಪ್ರಸಾದ ಕೊರತೆ ಆಗತಿ, ಕೊರತೆ ಆದ್ಮೇಲೆ ಸಂಘರ್ಷ ಚಾಲು ಆಕತಿ. ಎಲ್ಲಿ ಕೊರತೆ ಇರ್ತೈತಿ ಅಲ್ಲಿ ಸಂಘರ್ಷ ಬರ್ತೈತಿ. ಅದಕ್ಕೆ ಪ್ರಸಾದ ಕೊರತೆ ಆಗೋದು ಯಾವಾಗ ಅಂತಂದ್ರೆ, ಒಂದು ಪ್ರೊಡಕ್ಷನ್ ಕಡಿಮೆ ಆದಾಗ, ಇನ್ನೊಂದು ಪ್ರೊಡಕ್ಷನ್ ಇದ್ದದ್ದು ಬಿಟ್ಟು ಅದನ್ನ ಹಾಳು ಮಾಡಿದಾಗ, ವೇಸ್ಟ್ ಮಾಡ್ತಾರಲ್ಲ, ಅವಾಗೂ ಕೊರತೆ ಉಂಟಾಗತ್ತೆ. ಅದಕ್ಕಾಗಿ ಇವೆರಡೂ ಕೊರತೆ ಉಂಟಾಗಬಾರ್ದು ಅನ್ನೋದಕ್ಕೆ ಅಲ್ಲಿ ಹಾಳಾಗೋದನ್ನ ತಪ್ಪಿಸೋದೇನೈತಿಲ್ಲ, ಹಾಳಾಗೋದನ್ನ ತಪ್ಪಿಸಿದ್ರೆ ಎಷ್ಟು ಹಾಳಾಕತಿ ಅಷ್ಟು ಪ್ರೊಡಕ್ಷನ್ ಮಾಡ್ದಂಗ. ಅದಕ್ಕೆ ಈ ಥೇರಿ ಮೇಲೆ ಬಸವಣ್ಣವ್ರು ಏನು ಮಾಡಿದ್ರು ಅಂದ್ರೆ, ಸೊಸೈಟಿಯಲ್ಲಿ ಎಂದೂ ಕೂಡ ಆಹಾರದ ಅಭಾವ ಉಂಟಾಗಬಾರದು ಅಂತ ತಿಳ್ಕೊಂಡು ಹೇಳಿ, ಕೊರತೆಯಿಂದ ಉಂಟಾಗುವಂಥ ವೇಸ್ಟ್ ಮಾಡೋದು, ಇದು ಹಾಳು ಮಾಡೋದು ಉಂಟಾಗುವಂಥ ಕೊರತೆಯನ್ನು ನಿವಾರಣೆ ಮಾಡ್ಲಿಕ್ಕೆ ಅವ್ರು ಏನು ಮಾಡಿದ್ರು ಅಂದ್ರೆ, ಪ್ರಸಾದ ಚೆಲ್ಲಬೇಡ್ರಿ, ಕೆಡಿಸ್ಬೇಡ್ರಿ, ಉಣ್ಣು ಹೊತ್ನಾಗ ಕೆಡಿಸ್ಬೇಡ್ರಿ, ಗಡಿಯಾಗ ಕೆಡಿಸ್ಬೇಡ್ರಿ, ಎಷ್ಟು ಬೇಕಷ್ಟ ನಡೆಸ್ಕೊಡ್ರಿ, ವೇಸ್ಟ್ ಮಾಡಬೇಡ್ರಿ ಅಂತ ಇದನ್ನೊಂದು ಬೋಧನೆ ಮಾಡಿದ್ರು. ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದವರು ಯಾರಂತಂದ್ರೆ ಅತನಿ ಮುರುಗೇಂದ್ರ ಶ್ರೀಗಳವರು. ಅದಕ್ಕಾಗಿ ಇವತ್ತು ಇದರಲ್ಲಿ ಏನೈತಿ ಅಂದ್ರೆ, ಒಂದು ಯೂನಿವರ್ಸಲ್ ಫಿಲಾಸಫಿ ಐತಿ. ಜಗತ್ತಿನ ಜನರಿಗೆ ಆಹಾರದ ಕೊರತೆ ಉಂಟಾಗಬಾರ್ದು, ಜಗತ್ತಿನ ಜನರಿಗೆ ಆಹಾರದಿಂದ ಬಳಲಬಾರದು. ಇಲ್ಲೇ ನೀವು ಉಕ್ರೇನ್ ಅಂತ ಯುದ್ಧ ನೋಡ್ರಿ, ಉಕ್ರೇನ್ ಅಂತ ಯುದ್ಧದಲ್ಲಿ ಏನಾದ್ರು ಗೊತ್ತೇನು, ಒಂದು ತುತ್ತು ಅನ್ನ ಸಿಗ್ಲಿಲ್ಲ, ಒಂದು ಕುಡಿಲಿಕ್ಕೆ ಒಂದು ಊಟ ನೀರು ಸಿಗ್ಲಿಲ್ಲ. ನೀರು ಸಿಗ್ಲಾರ್ದಕ್ಕ ಮಕ್ಕಳು ಸತ್ತು ಬಿಟ್ಟಲ್ಲಿ, ಬಂಕರ್ನಾಗಿದ್ದ ಮಕ್ಕಳು. ನೀರು 15 ದಿವ್ಸ ಕಟ್ಲೆ ನೀರು ಅಂದು ನೀರು ಇರ್ಲಾರ್ದಕ್ಕ ಆಹಾಕಾರ ಆಗಿ ಮಕ್ಕಳು ಸತ್ತು ಬಿಟ್ರು ಬಂಕರ್ನ್ಯಾಗ. ಅಂದ್ರೆ ಎಷ್ಟು ಎಸೆನ್ಸಿಯಲ್ ಕಮಾಡಿಟಿ ವಾಟರ್ ಮತ್ತು ಫುಡ್, ನೀರು ಮತ್ತು ಆಹಾರ ಎಷ್ಟು ಎಸೆನ್ಸಿಯಲ್ ಐತಿ. ಅದು ಬದುಕಲಿಕ್ಕೆ ನೀರು ಆಹಾರ ಬಹಳ ಮುಖ್ಯ ಐತಿ. ಅದಕ್ಕೆ ಇದ್ರ ಮಹತ್ವವನ್ನು ತಿಳ್ಕೊಂಡಂತ ಬಸವಣ್ಣವರು, ಅತನಿ ಮುರುಗೇಂದ್ರ ಶ್ರೀಗಳವರು
ಎಲ್ಲರಿಗೂ ಒಂದು ತತ್ವನ ಹೇಳಿದ್ರು, ಒಟ್ಟ ಪ್ರಸಾದ ಚೆಲ್ಲಬೇಡ್ರಿ. ಅದಕ್ಕಾಗಿ ಈ ತತ್ವನ ನಾವು ಭಾಳ ಚಂದಾಗಿ ನಾವು ಪಾಲಿಸ್ಬೇಕು. ಇದೊಂದು ಧಾರ್ಮಿಕ ತತ್ವ ಅಲ್ಲ, ಇದೊಂದು ಧಾರ್ಮಿಕ ತತ್ವ ಅಲ್ಲ, ಇದು ಮಾನವೀಯತೆಯ ತತ್ವ ಐತಿ. ಒಂದು ಧರ್ಮದಾಗ ಹೇಳ್ಯಾರಂದ್ರೆ ನಮ್ಮ ಧರ್ಮದಾಗ ಕೆಡಿಸ್ತಾರೆ, ನಿಮ್ಮ ಧರ್ಮ ಕೆಡ್ಸಂಗಿಲ್ಲ, ಹಂಗಲ್ಲ. ಅದು ಮಾನವೀಯತೆಯ ತತ್ವ ಐತಿ. ಎಲ್ಲ ಜಗತ್ತಿನ ಎಲ್ಲ ಜನರಿಗೆ ಅನ್ವಯ ಆಗುವಂಥ ತತ್ವ. ಎಲ್ಲರಿಗೆ ಹೊಟ್ಟೆ ತುಂಬ ಊಟ ಸಿಗಲಿ, ಅದಕ್ಕೆ ಕೆಡಬಾರ್ದು ಅನ್ನುವಂಥ ತತ್ವ ಮಾನವೀಯತೆಯ ತತ್ವ ಇದು. ಅದಕ್ಕಾಗಿ ಈ ತತ್ವವನ್ನು ಅನುಸರಿಸಿಕೊಂಡು ಬಂದಂಥವ್ರು, ಅದನ್ನು ಮೊದಲಿಗೆ ಅದನ್ನು ಬಿತ್ತಿದವರು, ಹೇಳಿದವರು ಬಸವಣ್ಣವರು, ಅದನ್ನು ಅನುಸರಿಸ್ಕೊಂಡು ಬಂದವರು ಅತನಿ ಮುರುಗೇಂದ್ರ ಶಿವೆಗಳು, ಮಹಾಂತಪ್ಪಗಳು, ಮೃತ್ಯುಂಜಯಗಳು ಕೂಡ ಮಕ್ಕಳೇನಾದ್ರು ಪ್ರಸಾದ ಬಿಟ್ಟಿದ್ರೆ ಅಂದ್ರೆ ವಿದ್ಯಾರ್ಥಿಗಳು ಎಷ್ಟು ಚೆಲ್ಲಿರೋ ಮಾರ ಪ್ರಸಾದ ಎಷ್ಟು ಬಿಟ್ರಿ ಗಂಗಾಳದಾಗ ಅಂತ ತೊಗೊಂಡು, ಅವ್ರು ಗಂಗಾಳದಾಗ ತೊಗೊಂಡು ಮೃತ್ಯುಂಜಯಗಳು ಅದನ್ನು ಕಟ್ಕೊಂಡು ಬಂದು ತಾವು ಪ್ರಸಾದ ಮಾಡಿದ್ರು. ಕೆಡಿಸ್ಬೇಡ್ರಿ ಪ್ರಸಾದ ಅಂತ ಹೇಳ್ಕೊಂಡು ಹುಡುಗರು ಎಂಜಲ ಗಂಗಾಳದಲ್ಲಿರ್ತಕ್ಕಂಥ ಪ್ರಸಾದ ತಗೊಂಡು ಬಂದು ಮೃತ್ಯುಂಜಯ ಪ್ರಸಾದ ಮಾಡಿದ್ರು. ಕೆಡಿಸಬಾರದು, ಈ ತತ್ವನ ತಿಳಿಸ್ಬೇಕು ಅನ್ನೋದಕ್ಕಾಗಿ ಪ್ರಸಾದ ಮಾಡಿದ್ರು ಅವರು. ಅದಕ್ಕಾಗಿ ಇವತ್ತ ಅದೇ ತತ್ವವನ್ನು ಅನುಸರಿಸಿಕೊಂಡು ಬಂದಂಥವ್ರು ನಡಕಟ್ಟಿ ಶರಣ ಬಂಧುಗಳ ಮನೆತಂದವರು. ಅದಕ್ಕಾಗಿ ಇಲ್ಲಿ ಬಂದಂಥವ್ರು ನೀವು ದೇವರಿದ್ದಂಗೆ ಇದೀರಿ, ದೇವರಂತ ತಿಳ್ಕೊಂಡು ಹೇಳಿ ಅವ್ರು ಪ್ರಸಾದ ಮಾಡ್ಸ್ಯಾರ. ಅದಕ್ಕೆ ನಾವೆಲ್ಲ ಪ್ರಜ್ಞಾವಂತರಾಗಿ ಎಲ್ಲೇ ಊಟ ಮಾಡಲಿ, 5 ಸ್ಟಾರ್ ಹೋಟೆಲ್ನಾಗ ಊಟ ಮಾಡೋಂಥ ಸೌಭಾಗ್ಯ ಸಿಗಲಿ ನಿಮಗೆ. ಎಲ್ಲಿ ಬೇಕಾದಲ್ಲಿ ಮಠದಾಗ ಊಟ ಮಾಡ್ರಿ, ಮನ್ಯಾಗ ಊಟ ಮಾಡ್ರಿ, ಲಗ್ನದಾಗ ಊಟ ಮಾಡ್ರಿ, ಖಾನಾವಳಿಯಾಗ ಊಟ ಮಾಡ್ರಿ, ಹೋಟೆಲ್ನಾಗ ಊಟ ಮಾಡ್ರಿ, ಎಲ್ಲಿ ಮಾಡಿದ್ರು ಪ್ರಸಾದನೆಲ್ಲ ಹೊಟ್ಟೆನ ತುಂಬಿಸ್ತೈತಿ ಅದು. ಅದಕ್ಕಾಗಿ ನಾವೇನ್ ಮಾಡೋ, ಪ್ರಸಾದನ ತಳಗೆ ಚೆಲ್ಲಲಾರ್ದಂಗ ಕೆಡಿಸಲಾರ್ದಂಗ ಕ್ಲೀನ್ ಪ್ಲೇಟಾಗಿ ಊಟ ಮಾಡೋದೇನೈತಲ್ಲ, ಇದೊಂದು ದೊಡ್ಡ ಸಂಸ್ಕಾರ. ಅದಕ್ಕಾಗಿ ಆ ಸಂಸ್ಕಾರವನ್ನು ಬಹಳ ಚೆನ್ನಾಗಿ ಇವತ್ತು ಅವ್ರ ಮಕ್ಕಳು ಲಗ್ನ ಮಾಡಿದ್ರು. ಅಕ್ಕಿ ಕಾಳು ಹಾಕಲಿಲ್ಲ ಅವ್ರ ಮಕ್ಕಳ ಲಗ್ನಕ್ಕೆ. ಅವ್ರು ಏನ್ ಹಾಕಿದ್ರು ಅಂದ್ರೆ ಹೂ ಹಾಕಿದ್ರು. ಹೂ ಉಣ್ಣಾಕ್ ಬರಂಗಿಲ್ಲ, ಅದು ತಿನ್ನಾಕ್ ಬರಂಗಿಲ್ಲ. ಅದಕ್ಕಾಗಿ ಹಿಂಗ ಪ್ರತಿಯೊಂದನ್ನು ಆಹಾರವನ್ನು ವೇಸ್ಟ್ ಮಾಡಲಾರ್ದಂಗನ ಆ ಕಾರ್ಯಕ್ರಮವನ್ನು ಅವ್ರು ಮಾಡ್ತಾರ. ಅದಕ್ಕಾಗಿ ಇವತ್ತು ನಾವು ಬಂದಂಥವ್ರು ನಮಗೊಂದು ಸಂದೇಶ ಏನಪ್ಪಾ ಅಂದ್ರೆ, ನಾವು ಪ್ರಸಾದ ಕೆಡಿಸ್ಬಾರ್ದು, ನಾವು ಪ್ರಸಾದ ಚೆಲ್ಲಬಾರ್ದು ಅನ್ನುವಂಥ ಒಂದು ಬಸವಣ್ಣವರ ದಿವ್ಯ ಸಂದೇಶವನ್ನ ನಾವು ಎಲ್ಲ ತಿಳ್ಕೋಬೇಕು ಅಂತ ನನಗೆ ಅನಿಸ್ತತಿ. ಅದಕ್ಕಾಗಿ ತಾವೆಲ್ಲ ಏನು ತಮ್ಮಲ್ಲಿ ವಿನಂತಿ ಏನಂತಂದ್ರೆ, ತಾವೆಲ್ಲ ದೇವರನ್ನು ತಿಳ್ಕೊಂಡು ಹೇಳಿ ಇವತ್ತಿನ ಸಿದ್ದರಾಮಣ್ಣರು ಭಯಂಕರ ಮೃಷ್ಟಾನ್ನ ಭೋಜನ ಮಾಡಿಸ್ಯಾರ. ನೋಡ್ರಿ ಎಷ್ಟು ಮಂದಿ ಅದ್ರ ಪ್ರಸಾದ ಮಾಡಕ್ಕಲ್ಲಿ ಅವ್ರು. ಆ ತಟ್ಟಿ ನೋಡ್ರಿ ಎಷ್ಟು ವೆರೈಟಿ ಅದಾವ ಪ್ರಸಾದಲ್ಲಿ. ಅದು ಯಾಕೆ ಮಾಡ್ಯಾರಂದ್ರೆ, ಜೀವಂತ ದೇವರು ನೀವೆಲ್ಲ ಬಂದಿರಿ, ನೀವು ಸಂತೃಪ್ತಿ ಆಗ್ಬೇಕು. ಅದಕ್ಕಾಗಿ ದಯವಿಟ್ಟು ನೀವು ಪ್ರಸಾದವನ್ನ ಹೊಟ್ಟೆ ತುಂಬ ಊಟ ಮಾಡ್ರಿ. ಗಂಗಾಳದಾಗ ಒಂದಗಳು ಚೆಲ್ಲಕ್ ಹೋಗ್ಬೇಡ್ರಿ, ಒಂದಗಳು ಚೆಲ್ಲಬೇಡ್ರಿ, ಒಂದಗಳು ಕೆಡಿಸ್ಬೇಡ್ರಿ. ಗಂಗಾಳ ಪ್ಲೇಟ್ ಕ್ಲೀನ್ ಆಗಿರ್ಬೇಕು. ಹಂಗ ಪ್ರಸಾದವನ್ನು ಮಾಡುವಂತ ಒಂದು ಸಂಕಲ್ಪವನ್ನು ನಾವೆಲ್ಲ ಮಾಡಬೇಕು. ಎಲ್ಲಿನೂ ತಳಗೆ ಚೆಲ್ಲಬೇಡ್ರಿ. ಇಲ್ಲಿ ಅಲ್ಲಿ ನೋಡಿದ್ರೆ ಏನು ವೇಸ್ಟ್ ಬಿದ್ದಿರಬಾರ್ದಲ್ಲಿ, ವೇಸ್ಟೇ ಇರಬಾರ್ದಲ್ಲಿ. ಹಂಗ ನಾವು ಪ್ರಸಾದವನ್ನು ಊಟ ಮಾಡೋದನ್ನ ಕಲಿತೀವಿ ಅಂತಂದ್ರೆ ಅವಾಗ ನಮಗೊಂದು ಮಾನವೀಯತೆ ಬಂದಂಗೆ ಆಗತಿ. ನಿಮಗೆ ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ, ಎಷ್ಟೋ ಜನ ಪ್ರಸಾದ ಇರ್ಲಾರ್ದಕ್ಕ ಆ ಮಕ್ಕಳೆಲ್ಲ, ನೀವು ಇದ್ರಾಗ ನೋಡ್ರಿ, ನೀವು ಎಲ್ಲಿ ಅಂತಂದ್ರೆ ಲಗ್ನದಾಗ ನೋಡ್ರಿ, ಆ ಲಗ್ನದಾಗೆಲ್ಲ ಉಂಡು ಜಿಲೇಬಿ ಮತ್ತು ಮೈಸೂರು ಪಾಕ ಎಲ್ಲ ಅತ್ಲ ಒಗೆದು ಬಿಟ್ಟಿರ್ತಾರ. ಅಲ್ಲಿ ತಲೆ ಕೆರ್ಕೊಂತ ಒಂದು 4 ಮಕ್ಕಳೂ ಇರ್ತಾವಲ್ಲಿ, ಅದ್ರ ಜೊತೆಗೆ ಹಂದಿನೂ ಇರ್ತಾವಲ್ಲಿ. ಹಂದಿನೂ ಕಿತ್ ತಿಂತಿರ್ತಾವ, ಅದ್ರ ಜೊತೆ ಕಾಂಪಿಟೇಷನ್ ಮಕ್ಕಳು ಕಿತ್ ತಿಂತಿರ್ತಾವ. ಆ ದೃಶ್ಯವನ್ನ ನೋಡಿರ್ಬೋದು ನೀವು, ಆ ದೃಶ್ಯವನ್ನು ನೋಡಿರ್ಬೋದು. ಅದಕ್ಕಾಗಿ ಅಲ್ಲಿ ಹಂದಿ ಜೊತೆ ಕಾಂಪಿಟೇಷನ್ ಮಾಡಿ ಆ ಸಣ್ಣ ಮಕ್ಕಳೆಲ್ಲ ಕಿತ್ತು ತಿಂತಿರ್ತಾವ. ಅವರು ಭಾರತ ಮಾತೆ ಮಕ್ಕಳಾದಾರ, ಅವರು ಭಾರತ ಮಾತೆ ಮಕ್ಕಳಾದ್ರೆ ಅವ್ರಿಗೆ ಊಟ ಇಲ್ಲ, ಅದಕ್ಕೆ ಏನ್ಸಲೇನೆ ಅಂತ ಉಂಡು ತಿನ್ನಕತ್ತಿರ್ತಾರ ಅವ್ರು. ಎಷ್ಟು ಕೆಟ್ಟ ಅನಿಸ್ತತಿ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಆ ಮಕ್ಕಳಲ್ಲಿ ಜೀವ ಐತಿ, ಆ ಮಕ್ಕಳಲ್ಲಿ ದೇವ್ರೈತಿ. ಅದಕ್ಕಾಗಿ ಆ ಮಕ್ಕಳಿಗೇನು ಆ ರೀತಿ ಪ್ರಾಣಿಗಳ ಜೊತೆಗೆ ಉಣ್ಣುವಂಥದ್ದು ಒಂದು ಸನ್ನಿವೇಶ ನಾವು ಕಾಣಬಾರದು ಜಗತ್ತಿನಲ್ಲಿ. ಅದಕ್ಕಾಗಿ ಅಂತ ಮಕ್ಕಳು ಬಂದ್ರೆ ಆ ಮಕ್ಕಳೆಲ್ಲ ಕುಂಡ್ರಿಸಿ ಪ್ರಸಾದ ಮಾಡಿಸ್ರಿ ಅಂತ ಹೇಳಿದ್ರು. ಅದಕ್ಕಾಗಿ ಇವತ್ತು ಅಂತ ಸಂಖ್ಯೆ ಇವತ್ತು ಪ್ರಜ್ಞಾ ಬರಾಕತ್ತೈತಿ ಜನರಿಗೆ. ಆ ಪ್ರಜ್ಞಾ ಬರಕ್ಕೆ ಕೆಡಿಸೋದು ಕಡಿಮೆ ಆಗಕತ್ತೈತಿ. ಅಂತ ಬಡ ಮಕ್ಕಳಿಗೂ ಊಟ ಮಾಡಿಸುವಂತ ಒಂದು ವ್ಯವಸ್ಥೆ ಬರಾಕತ್ತೈತಿ ಈಗ. ಅದಕ್ಕಾಗಿ ಇವತ್ತು ಆ ವ್ಯವಸ್ಥೆಯಲ್ಲಿ ಮುಂಚೂಣಿಯಲ್ಲಿ ನಿಂತವ್ರು ಅಂತಂದ್ರೆ ನಮ್ಮ ನಡಕಟ್ಟಿ ಶರಣ ಬಂಧುಗಳು, ನಡಕಟ್ಟಿ ಮನೆತಂದವ್ರು ಆ ವ್ಯವಸ್ಥೆಯಲ್ಲಿ ಮುಂಚೂಣಿಯಲ್ಲಿ ನಿಂತಾರ ಅವ್ರು ಇವತ್ತು ನಮ್ಮ ಇಳಕಲ್ಲಿಗೆ ಬೀಗ್ತನ ಮಾಡ್ಯಾರ, ಅಕ್ಕಿಯವ್ರ ಮನೆತನ ಬೀಗ್ತನ ಮಾಡ್ಯಾರ. ಹಿಂಗಾಗಿ ಇನ್ನೂ ಹೆಚ್ಚು ಸಂಬಂಧಗಳು ಬೆಳೆದ್ಬಿಟ್ಟು ಅದಕ್ಕೆ ಬಹಳ ಸಂತೋಷ ಅನಿಸ್ತೈತಿ. ಅವರು ಕೂಡ ಅಕ್ಕಿಯವರು ಕೂಡ ಬಸವ ತತ್ವ ನಿಷ್ಠಾವಂತ ಮನೆತನ, ಅದು ಮಠದ ಪರಮ ಭಕ್ತರವರು. ಅದಕ್ಕಾಗಿ ಇವತ್ತಿನ ದಿವಸ ಆ ಒಂದು ಸಂದೇಶವನ್ನು ಎಲ್ಲಿ ಹೋದ್ರೂ ಕೂಡ ಈ ಬಸವ ಸಂದೇಶವನ್ನ, ಆ ಸಂದೇಶವನ್ನು ಸಾರುವಂತ ಏಕೈಕ ಒಂದು ವ್ಯವಹಾರದಲ್ಲಿನೂ ಸಂದೇಶವನ್ನು ಸಾರ್ತಾರವ್ರು. ಬಸವಣ್ಣವ್ರ ಮಾನವೀಯತೆಯ ತತ್ವವನ್ನ ತಮ್ಮ ವ್ಯವಹಾರದಲ್ಲಿ ಆ ಸಂದೇಶವನ್ನು ಸಾರ್ತಾರವ್ರು. ಯಾವ್ದು ನೋಡಿದ್ರೆ ಅದು ಬಸವಣ್ಣವ್ರ ಭಾವಚಿತ್ರ ಹಾಕಿರ್ತಾರೆ, ಬಸವಣ್ಣವ್ರ ವಚನ ಹಾಕಿರ್ತಾರೆ, ಬಸವಣ್ಣವ್ರು ಇದು ಕೊಡ್ತಾರೆ, ಏನದು ಕ್ಯಾಲೆಂಡರ್ ಕೊಡ್ತಾರೆ,
ಎಲ್ಲ ಲಕ್ಷಾನುಗಟ್ಟಲೆ ಕ್ಯಾಲೆಂಡರ್ ಪ್ರಿಂಟ್ ಮಾಡ್ತಾರೆ ಅವ್ರು, ಬಸವಣ್ಣವ್ರ ಭಾವಚಿತ್ರ ಹಾಕಿ ಅದ್ರ ಕೆಳಗೆ ಒಂದು ವಚನ ಹಾಕಿರ್ತಾರೆ. ಔಟ್ ಆಫ್ ಸ್ಟೇಟ್ ಕಳಿಸ್ತಾರೆ. ಔಟ್ ಆಫ್ ಸ್ಟೇಟ್ ಕಳಿಸಿದಾಗ ಅಲ್ಲಿ ಏನ್ ಮಾಡಿರ್ತಾರೆ ಅಂತಾರೆ, ಅಲ್ಲಿ ಬಸವಣ್ಣವ್ರ ಭಾವಚಿತ್ರ ಕೆಳಗೆ ಹಿಂದಿ ಒಳಗೆ ವಚನ ಟ್ರಾನ್ಸ್ಲೇಟ್ ಮಾಡಿ ಬರೆದಿರ್ತಾರೆ. ಹಿಂಗೆಲ್ಲ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಡೆ ಬಸವಣ್ಣವ್ರ ಸಂದೇಶವನ್ನ ವ್ಯವಹಾರದಲ್ಲಿನೂ ಅದನ್ನ ತಂದಿದ್ದಾರೆ. ಇದು ಬಹಳ ಬಹಳ ವಿರಳ, ಈ ರೀತಿ ತರೋದು ಬಹಳ ವಿರಳ ಇದು. ಅದಕ್ಕೆ ಅವ್ರು ಅದನ್ನ ತಂದಾರ. ಮೊನ್ನೆ ಒಂದು ಬಸವ ಕ್ರಾಂತಿ ಅನ್ನೋಂಥ ಪುಸ್ತಕವನ್ನ ಬಿಡುಗಡೆ ಮಾಡ್ಯಾರ ಲಗ್ನದಲ್ಲಿ. ಅದೊಂದು 30 ಟಾಪಿಕ್ ಅದಾವ ಅದರಲ್ಲಿ. ಆ 30 ಟಾಪಿಕ್ ಅನ್ನು ನೋಡ್ಬಿಟ್ರೆ ಬಸವಣ್ಣರ ಕಾನ್ಸೆಪ್ಟ್ ಏನು ಅನ್ನೋದು ಪಕ್ಕಾ ಗೊತ್ತಾಗತ್ತೆ. ಅದು ಅಷ್ಟು ಚಂದ ಒಂದೊಂದೇ ಪೇಜ್ ನಲ್ಲಿ ಒಂದೊಂದು ಕಾನ್ಸೆಪ್ಟ್ 30 ಕಾನ್ಸೆಪ್ಟ್ ಅನ್ನು ಗುರುತಿಸಿ ಬರ್ದಾರ ಅವರು. ನಮ್ಮ ರಂಜಾನ್ ದರ್ಗಾ ಶರಣರು ಬರ್ದಾರ. ಅದನ್ನ ಭಾಳ ಚಲೋ ಪುಸ್ತಕ ಐತಿ. ಅದನ್ನೀಗ ಇಂಗ್ಲಿಷ್ನೊಳಗ ಹಿಂದಿ ಒಳಗ ಟ್ರಾನ್ಸ್ಲೇಷನ್ ಮಾಡ್ಯಾರ. ಅದನ್ನೆಲ್ಲ ಈಗ ಉತ್ತರ ಭಾರತದಲ್ಲಿ ಯಾರ್ಯಾರು IAS ಅಧಿಕಾರಿಗಳದಾರ, ಯಾರ್ಯಾರು MP ಗಳದಾರ, ಯಾರ್ಯಾರು MLA ಅವ್ರೆಲ್ಲರಿಗೇನು ಬಸವಣ್ಣವರ ಸಂದೇಶ ಸಾರಭಾಗ ಆ ಪುಸ್ತಕವನ್ನ ಸುಮಾರು 10,000 ಗಟ್ಟಲೆ ಪುಸ್ತಕವನ್ನ ಪ್ರಿಂಟ್ ಮಾಡಿಸ್ಯಾರ. ಅದೆಲ್ಲ ಇಡೀ ಭಾರತ ದೇಶ ತುಂಬ ಎಲ್ಲ IAS ಅಧಿಕಾರಿಗಳಿಗೆ ಕೊಡ್ತಾರೆ. ಇದು ಬಸವಣ್ಣರ ಸಂದೇಶ ಅವರಿಗೆಲ್ಲ ಮುಟ್ಲಿ ಅಂತ ತಿಳ್ಕೊಂಡು ಹೇಳಿ. ಎಷ್ಟು ದೊಡ್ಡ ಸೇವಾ ಇದು. ಈ ಸೇವಾ ದೊಡ್ಡ 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 ಮಠಾಧೀಶರ ಜೊತೆ ಮಾಡೋಕ್ಕಾಗಿಲ್ಲ ಇಂಥ ಸೇವೆಯನ್ನು. ಅದಕ್ಕಾಗಿ ಇದಕ್ಕೆಲ್ಲ ಪ್ರೇರಣೆ ಕೊಟ್ಟವ್ರಂದ್ರೆ ನಮ್ಮ MM ಕಲಬುರ್ಗಿ ಶರಣರು, ನಡಕಟ್ಟೆ ಶರಣರು ಮನೆತನಕ್ಕೆ ಬಸವಣ್ಣವರ ಮಾರ್ಗದರ್ಶನ ಮಾಡಿದ್ರು MM ಕಲಬುರ್ಗಿ ಶರಣರು. ಅವ್ರು ಏನು ಹೇಳ್ತಾರೆ ಅದನ್ನ ಕರೆಕ್ಟೇ ಮಾಡ್ತಿದ್ರು ಅವರು. ಅದಕ್ಕಾಗಿ ಇವತ್ತಿನ ದಿವಸ ಅಂತ ಬಸವ ತತ್ವ ಸೇವೆಯನ್ನ ತಮ್ಮ ನಿತ್ಯದ ವ್ಯವಹಾರದಲ್ಲಿ, ಮನಸ್ಸಿನಲ್ಲಿ, ಧನದಲ್ಲಿ, ತನ್ನೋ ಮನ ಧನವಾಗಿ ಇವತ್ತು ಆ ಸೇವೆಯನ್ನು ಮಾಡ್ತಕ್ಕಂಥ ಕುಟುಂಬ. ಇವತ್ತು ಆ ಮೃತ್ಯುಂಜಯನ ಆರತಕ್ಷತೆ ಐತಿ. ಅವನು ಮೃತ್ಯುಂಜಯನು ಕೂಡ ಬಹಳ ಸಾತ್ವಿಕ ಹುಡುಗ. ಮನಿ, ಮಠ, ಅಂಗಡಿ ಬಿಟ್ರೆ ಮೂರನೇ ಕಡೆ 4ನೇ ಕಡೆ ಹೋಗುದೇ ಇಲ್ಲ. ಅಷ್ಟು ಸಂಸ್ಕಾರವಂತ ಹುಡುಗರು. ನಿರಂಜನನು ಹಂಗ, ವಿಶ್ವನಾಥನ ಹಂಗ, ಎಲ್ಲರೂ ಮನಿ, ಅಂಗಡಿ, ಮಠ ಬಿಟ್ರೆ ಎಲ್ಲಿನೂ ಹೊರಗಡೆ ಕಾಣಂಗಿಲ್ಲ ಹುಡುಗರು. ಅಷ್ಟು ಒಳ್ಳೆ ಸಂಸ್ಕಾರವನ್ನು ಮಕ್ಕಳಿಗೆ ಸಹಿತ ಕೊಟ್ಟಾರ. ಆ ಮಕ್ಕಳು ಸಹಿತ ಅವರು ಅದೇ ದಾರಿಯಲ್ಲಿ ಹೋಗಕತ್ತಾರ. ಸಂಸ್ಕಾರ ಬಹಳ ಮುಖ್ಯ ಐತಿ. ಅದಕ್ಕಾಗಿ ಇದೆಲ್ಲ ಕೃಪೆ, ಅತನಿ ಮುರುಗೇಂದ್ರ ಶ್ರೀಗಳ ಕೃಪೆ, ಮೃತ್ಯುಂಜಯಗಳ ಕೃಪೆ ಮತ್ತು ದೊಡ್ಡ ಮಹಾಂತಪ್ಪಗಳ ಕೃಪೆ ಅವ್ರ ಮೇಲೆ ಸದಾಕಾಲ ಹಿಂಗೆ ಇರಲಿ. ಇವ್ರು ನಡಕಟ್ಟೆ ಅವ್ರ ಕುಟುಂಬಕ್ಕೆ ಬಸವಾದಿ ಶರಣ ಅನುಗ್ರಹ ಹಿಂಗ ನಿರಂತರವಾಗಿ ಇರಲಿ. ಇನ್ನೂ ಹೆಚ್ಚು ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನ ಅವ್ರಿಗೆ ಯಾವತ್ತೂ ಅನುಗ್ರಹಿಸಲಿ ಅಂತ ಹಾರೈಸಿ ಈ ಮಾತು ಮುಗಿಸ್ತೀನಿ. ಶರಣ ಅಂತ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.